ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಗೊತ್ತಿರುವ ಹಾಗೆ ಎಲ್ಲ ಎಕ್ಸಾಮ್ಸ್ ಇವತ್ತಿಗೆಲ್ಲ ಎಕ್ಸಾಮ್ಸ್ ಮುಗ್ದಿದೆ ಆ್ಯಂಡ್ ಎಲ್ಲ ಸಬ್ಜೆಕ್ಟ್ಸ್ದು ಕೀ ಆನ್ಸರ್ಸ್ ಅನ್ನು ನೀವು ಕಾಯ್ತಿದ್ದೀರಾ. ಮತ್ತು ಅದೇ ರೀತಿಯಲ್ಲಿ ನಾವು ಸ್ವಲ್ಪ ಕೀ ಆನ್ಸರ್ಸ್ ಅನ್ನು ಹಾಕಿದ್ದೀವಿ. ಸ್ಪೆಷಲಿ ಸೈನ್ಸ್ ಸಬ್ಜೆಕ್ಟ್ ಬಂದಾಗ ನಿಮ್ಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಮುಂಚೆನೆ ನಿಮ್ಗೆ ಹೇಳಿದ್ರು ಸೈನ್ಸ್ ಕಷ್ಟ ಇದೆ, ಈಸಿ ಇರುತ್ತೆ, ಕಷ್ಟ ಇರುತ್ತೆ ಅಂತ ಈ ಥರ ಕನ್ಫ್ಯೂಷನ್ನಲ್ಲಿ ಎಲ್ಲರೂ ಕೂಡ ಇದ್ರಿ. ಬಟ್ ಇವತ್ತು ಈ ಪೇಪರ್ ಬಂದ ಮೇಲೆ ನಿಮ್ಗೆ ಯಾವ ತರ ಅನಿಸ್ತಿದೆ ಅನ್ನೋದು ಕೂಡ ನೀವು ಇವತ್ತು ಈ ವಿಡಿಯೋ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಯಾವ ತರ ಅನಿಸ್ತು, ಪೇಪರ್ ಈಸಿ ಇತ್ತಾ ಅಥವಾ ಡಿಫಿಕಲ್ಟ್ ಇತ್ತಾ ಅಂತ. ಈ ಕೀ ಆನ್ಸರ್ಸ್ ಅನ್ನು ಇವತ್ತು ಡಿಸ್ಕಷನ್ ಮಾಡಿದ ಮೇಲೆ ನಾನು ಪೇಪರ್ ಈಸಿ ಇತ್ತಾ ಅಥವಾ ಡಿಫಿಕಲ್ಟ್ ಇತ್ತಾ ಅಂತ ಒಂದು ಕನ್ಕ್ಲೂಷನ್ ಕೊಡ್ತೀನಿ. ಸೊ ಫಸ್ಟ್ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಫಿಸಿಕ್ಸ್ ಪಾರ್ಟ್. ಫಸ್ಟ್ ಕ್ವಶನ್, ಕಾನ್ವೆಕ್ಸ್ ಮಿರರ್ಸ್ ಆರ್ ಯೂಸ್ಡ್ ಇನ್. 4 ಆಪ್ಷನ್ಸ್ ಇತ್ತು: ಟಾರ್ಚಸ್, ರೇರ್ ವಿವ್ ಮಿರರ್ಸ್, ಸರ್ಚ್ ಲೈಟ್ಸ್ ಅಂಡ್ ಶೇವಿಂಗ್ ಮಿರರ್ಸ್ ಅಂತ. ನಿಮ್ಗೆ ಗೊತ್ತು ಇದು ಆನ್ಸರ್ ರೇರ್ ವಿವ್ ಮಿರರ್ಸ್ ಅಂತ, ಅದೆಲ್ಲರೂ ಕೂಡ ಹಾಕಿರ್ತೀರಾ, ಆಪ್ಷನ್ ಬಿ. ಸೆಕೆಂಡ್ ಕ್ವಶನ್, ಸನ್ ಈಸ್ ವಿಸಿಬಲ್ ಟು ಅಸ್ ಅಬೌಟ್ 2 minutes ಬಿಫೋರ್ ದ ಆಕ್ಚುಯಲ್ ಸನ್ರೈಸ್ ಅಂಡ್ ಅಬೌಟ್ 2 minutes ಈವನ್ ಆಫ್ಟರ್ ದ ಆಕ್ಚುಯಲ್ ಸನ್ಸೆಟ್ ಬಿಕಾಸ್ ಆಫ್ ಅಟ್ಮಾಸ್ಫಿಯರಿಕ್ ಏನು ಅಂತ. ನೋಡಿ, ಸನ್ಸೆಟ್ ಮತ್ತೆ ಸನ್ರೈಸ್ ನಮಗೆ ಆಕ್ಚುಯಲ್ ಆಗಿ ಅದೇ ಟೈಮಿಂಗ್ಗೆ ನಮಗೆ ಕಾಣಲ್ಲ, ಅದು ಲೇಟ್ ಆಗಿ ಕಾಣುತ್ತೆ. ದಟ್ ಈಸ್ 2 minutes ಬೇಗ ಮತ್ತೆ ಲೇಟ್ ಆಗಿ ಕೂಡ ಕಾಣುತ್ತೆ. ಅದು ಏನಕ್ಕೆ? ಬಿಕಾಸ್ ಆಫ್ ವಿಚ್ ಅಟ್ಮಾಸ್ಫಿಯರಿಕ್, ಯಾವುದು ರಿಫ್ರಾಕ್ಷನ್, ರಿಫ್ಲೆಕ್ಷನ್ ಅಥವಾ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಡಿಸ್ಪರ್ಷನ್ ಅಂತ 4 ಇದೆ. ಈ 4 ಆಪ್ಷನ್ಸ್ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಬಿಕಾಸ್ ರಿಫ್ರಾಕ್ಷನ್, ರಿಫ್ಲೆಕ್ಷನ್, ಸ್ಕ್ಯಾಟ್ರಿಂಗ್, ಡಿಸ್ಪರ್ಷನ್ ಎಲ್ಲ ಲೈಟ್ ವಿಚಾರದಲ್ಲೇ ಇರುವಂಥದ್ದು. ಸೊ ಸ್ಪೆಷಲಿ ಇದರಲ್ಲಿ ಆನ್ಸರ್ ಕರೆಕ್ಟ್ ಆಗಿರುವಂಥದ್ದು ಆನ್ಸರ್ ದಟ್ ಈಸ್ ಆಪ್ಷನ್ ಎ, ರಿಫ್ರಾಕ್ಷನ್ ಆಫ್ ಲೈಟ್. ರಿಫ್ರಾಕ್ಷನ್ ಆಗಿರೋದ್ರಿಂದ ನಮ್ಗೆ ಲೈಟ್ ನಮ್ಮ ಕಣ್ಣಿಗೆ ಕಾಣೋದು ಸ್ವಲ್ಪ ಲೇಟ್ ಆಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಕ್ವಶನ್ ನಂಬರ್ 3, ದಟ್ ಈಸ್ current carrying rod is placed between the poles of horseshoe magnet. For the maximum displacement of rod, the angle between the direction of the electric current and the direction of the magnetic field must be. ಆ ಎರಡೂ ಆಂಗಲ್ಸ್ ಯಾವ ತರ ಇರಬೇಕು? 0 ಡಿಗ್ರಿ ಆಂಗಲ್ ಅಲ್ಲಿ ಇಟ್ಟಿರ್ಬೇಕಾ, ಅಥವಾ 45 ನ, 90 ನ, ಅಥವಾ 180 ಡಿಗ್ರಿನ? ಸೊ ಯೂಶುವಲಿ ಆಲ್ವೇಸ್ ವಿ ನೋ ದಟ್ ಇಟ್ ಈಸ್ ದ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಇದ್ರೆ ಮಾತ್ರ ನಮ್ಗೆ ಇದಕ್ಕೆ ಆನ್ಸರ್ ಸಿಗುವಂಥದ್ದು. ಸೊ ದೇರ್ ಫಾರ್ ದ ಆನ್ಸರ್ ಇಸ್ ಆಪ್ಷನ್ ಸಿ, 90 ಡಿಗ್ರಿ ಅಂತ ಬರಿತೀರಾ. ಈಗ 1 marks ಕ್ವಶನ್ಗೆ ನಾವು ಹೋದ್ರೆ ದಟ್ ಈಸ್ ದ 4th ಕ್ವಶನ್, ಡ್ರಾ ಸಿಂಬಲ್ ಆಫ್ ಡಯಾಗ್ರಾಮ್ ರೆಸಿಸ್ಟರ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನಿಮ್ಗೆ ಗೊತ್ತಿರೋ ಹಾಗೆ 1 marks ಕ್ವಶನ್ ಯೂಶುವಲಿ ಕೇಳ್ತದೆ ಅಂತಾನು ಕೂಡ ನಾವು ಲಾಸ್ಟ್ ವಿಡಿಯೋ ಅಲ್ಲಿ ಹೇಳಿದ್ವಿ. ಫಿಸಿಕ್ಸ್ ಪಾರ್ಟ್ ಅಲ್ಲಿ ನಿಮ್ಗೆ ರೆಸಿಸ್ಟೆನ್ಸ್ ಆಗಿರ್ಬೋದು, ರಿಯೋಸ್ಟಾಟ್ ಆಗಿರ್ಬೋದು, ವೈರ್ಸ್ ಆಗಿರ್ಬೋದು, ಕೀ, ಪ್ಲಗ್ ಕೀ, ಓಪನ್ ಅಂಡ್ ಕ್ಲೋಸ್ಡ್, ಈ ತರ ಕೇಳ್ತಾನೆ ಅಂತ ಕೊಟ್ಟಿದ್ವಿ. ಸೊ ಇದು ಒಂದು ಕ್ವಶನ್ ಕೇಳಿದಾನೆ, ದಟ್ ಈಸ್ ದ ರೆಸಿಸ್ಟರ್. ನಿಮ್ಗೆ ಗೊತ್ತು ಯಾವ ತರ ಬರಿಬೇಕು ಅಂತ, ಅದು ಎಲ್ಲರೂ ಬರ್ದಿರ್ತೀರಾ. ನೆಕ್ಸ್ಟ್ ಇಸ್ ದ 5th ಕ್ವಶನ್, two magnetic field lines do not intersect each other, justify. ಎರಡೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗಲ್ಲ, ಏನಕ್ಕೆ? ಜಸ್ಟಿಫಿಕೇಶನ್ ಕೊಡ್ಬೇಕು ನೀವು. ಯು ನೋ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರಾಪರ್ಟಿ. ಬಟ್ ಯಾವ ರೀತಿಯಲ್ಲಿ ನಾವು ಜಸ್ಟಿಫಿಕೇಶನ್ ಕೊಡ್ಬೋದು? ವಿ ನೋ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಮ್ಗೆ ನಿಮ್ಗೆ ಗೊತ್ತಿರುವ ಹಾಗೆ ನಿಮ್ಮ ಏನು ಕಟ್ ಮಾಡಬೇಕು. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗದೆ ಇರೋದಕ್ಕೆ ಕಾರಣ ಏನಂದ್ರೆ, ಕಾಂಪಸ್ ನೀಡಲ್ ಇರುತ್ತಲ್ಲ, ಅದು 2 ಡೈರೆಕ್ಷನ್ ತೋರ್ಸಕ್ಕೆ ಅಟ್ ಎ ಟೈಮ್ ಪಾಸಿಬಲ್ ಅಲ್ಲ. ಅಥವಾ ನಾರ್ತ್ ಸೈಡ್ ತೋರಿಸಬಹುದು ಅಥವಾ ಸೌತ್ ಸೈಡ್ ತೋರಿಸಬಹುದು. ಇಂಟರ್ಸೆಕ್ಟ್ ಆದ್ರೆ ಅದೇನ್ ಮಾಡ್ಬೇಕು? 2 ಡೈರೆಕ್ಷನ್ ತೋರಿಸಬೇಕಾಗುತ್ತೆ. ಬಟ್ ಅದು ಪಾಸಿಬಲ್ ಇಲ್ಲ. ಸೊ ಅದನ್ನು ನಾವೇನಂತ ಹೇಳ್ತೀವಿ? ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಬರಿತೀವಿ. ನೆಕ್ಸ್ಟ್ ಇಸ್ ಕ್ವಶನ್ ನಂಬರ್ 6, ಅಬ್ಸರ್ವ್ ದ ಸರ್ಕ್ಯೂಟ್ ಡಯಾಗ್ರಾಮ್. ನೋಡಿ, ಈ ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿದ್ದಾನೆ. ಇದರಲ್ಲಿ ನಿಮ್ಗೆ ಕೇಳ್ತಿರುವಂತದ್ದು, ಮೆನ್ಷನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದಟ್ ಫಾರ್ಮ್ಸ್ ಅಟ್ ದ ಪಿ ಅಂಡ್ ಆಲ್ಸೋ ದ ಕ್ಯೂ. ಈ 2 ಫಿಗರ್ಸ್, ಈ ಫಿಗರ್ ಅಲ್ಲಿ ನೋಡಿ ಪಿ ಅಂಡ್ ಕ್ಯೂ 2 ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಇರುತ್ತೆ? ಕ್ಲಾಕ್ ವೈಸ್ ಇರುತ್ತಾ ಅಥವಾ ಆಂಟಿ ಕ್ಲಾಕ್ ವೈಸ್ ಟರ್ನ್ ಆಗುತ್ತಾ ಅನ್ನೋದು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ದಟ್ ಈಸ್ ವೆರಿ ಈಸಿ. ದಟ್ ಈಸ್ ಪಿ ಪೊಸಿಷನ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಇರುತ್ತೆ, ಕ್ಯೂ ಪೊಸಿಷನ್ ಅಲ್ಲಿ ಕ್ಲಾಕ್ ವೈಸ್ ಇರುತ್ತೆ ಅನ್ನೋದು ಸಿಂಪಲ್ ಆಗಿ 1 word ಆನ್ಸರ್ ಅಲ್ಲಿ ನೀವು ಇದನ್ನು ಆನ್ಸರ್ ಮಾಡಬಹುದು. ಸೊ ನೆಕ್ಸ್ಟ್ ಇಸ್ ದ ಕ್ವಶನ್ ನಂಬರ್ 7, 2 marks questions. Explain the Newton's experiment to show that the recombination of spectrum of light. Spectrum of light ನೀವು ನೋಡಿರ್ಬೋದು, one light, the monochromatic light gives 7 colors ಅಂತ ಏನಿದೆ, ಇದು recombination of the Newton's experiment. ಏನು?
7 ಕಲರ್ಸ್ ಅನ್ನು ನಾವು ಪಾಸ್ ಮಾಡಿದಾಗ ಫಸ್ಟ್ ಒಂದ್ ಲೈಟ್ ಅನ್ನು ಪಾಸ್ ಮಾಡಿದಾಗ 7 ಕಲರ್ಸ್ ಬರುತ್ತೆ. ಆ 7 ಕಲರ್ಸ್ ಅನ್ನು ಮತ್ತೆ ಪ್ರಿಸಮ್ ಉಲ್ಟಾ ಮಾಡಿ ನಾವು ಮತ್ತೆ ಪಾಸ್ ಮಾಡಿದಾಗ ಲೈಟ್ ಒಂದಾಗಿ ಮತ್ತೆ ರಿಟರ್ನ್ ಸೇಮ್ ಮೋನೋಕ್ರೋಮ್ಯಾಟಿಕ್ ಲೈಟ್ ಬರುತ್ತೆ ಅನ್ನೋದು ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್. ಇದರಲ್ಲಿ ನೀವು ಬರಿಬೇಕಾಗಿರುವಂತದ್ದು ಇಸಾಕ್ ನ್ಯೂಟನ್ ಹ್ಯಾಸ್ ಟೇಕನ್ 2 ಐಡೆಂಟಿಕಲ್ ಪ್ರಿಸಮ್ಸ್. ಅದು ಫಿಗರ್ ನಿಮ್ಗೆ ಗೊತ್ತಿದೆ. ಪಾಯಿಂಟ್ ವೈಸ್ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ, ಅಥವಾ ಸೆಂಟೆನ್ಸ್ ಅಲ್ಲೂ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ಪಾಯಿಂಟ್ ವೈಸ್ ಬರೆದ್ರೆ ಇನ್ನೂ ಒಳ್ಳೇದು. ದಟ್ ಈಸ್ he placed the second identical prism in the inverted position. ನೀವು ಆ ಫಿಗರ್ ಅನ್ನು ಕೂಡ ಡ್ರಾ ಮಾಡಬೇಕು ಇದರಲ್ಲಿ. He allowed the all colors of the spectrum to pass through the second prism. He found a beam of light emerging from the another prism. This observation gave the idea of the sunlight is made up of 7 colors. ಒಂದು ಸನ್ಲೈಟ್ ಅನ್ನು ಪಾಸ್ ಮಾಡಿದ ತಕ್ಷಣ 7 ಕಲರ್ಸ್ ಫಾರ್ಮ್ ಆಗುತ್ತೆ. ಮತ್ತೆ ಇನ್ನೊಂದು ಪ್ರಿಸಮ್ ಇನ್ವರ್ಟೆಡ್ ಪ್ರಿಸಮ್ ಇಂದ ಆಚೆ ಬಂದಾಗ ಅದು 7 ಕಲರ್ಸ್ ಮತ್ತೆ ಟರ್ನ್ ಆಗಿ ಏನ್ ಬರುತ್ತೆ, ಒಂದೇ ಕಲರ್, ದಟ್ ಇಸ್ ದ ಸನ್ಲೈಟ್ ಆಗಿ ಆಚೆ ಬರುತ್ತೆ. ದಿಸ್ ಇಸ್ ದ ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಒನ್ ದಟ್ ಈಸ್ ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ಅಲ್ಲಿ ನಿಮ್ಗೆ ರೈಟ್ ಎನಿ ಟೂ ಡಿಫರೆನ್ಸ್ ಬಿಟ್ವೀನ್ ದ ಮಯೋಪಿಕ್ ಅಂಡ್ ಹೈಪರ್ಮೆಟ್ರೋಪಿಕ್ ಐಸ್. ಇದು ನೀವು ಡಿಫರೆನ್ಸ್ ಬರೆದ್ರೆ ಸಾಕು. ದಟ್ ಈಸ್ ದ ಹೈಪರ್ಮೆಟ್ರೋಪಿಯಾ ಅಂಡ್ ಮಯೋಪಿಯಾ, ಎರಡೂ ಕೂಡ ಸೇಮ್. ಅ ಪರ್ಸನ್ ಕ್ಯಾನ್ ಸಿ ದ ನಿಯರ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ದ ಡಿಸ್ಟೆಂಟ್ ಆಬ್ಜೆಕ್ಟ್ ಕ್ಲಿಯರ್ಲಿ, ದಟ್ ಈಸ್ ಮಯೋಪಿಯಾ. ಹೈಪರ್ಮೆಟ್ರೋಪಿಯಾ ಅಂದ್ರೆ ಆಪೋಸಿಟ್ ಬರೀತಾರೆ, ಡಿಸ್ಟೆಂಟ್ ಆಬ್ಜೆಕ್ಟ್ ಅನ್ನು ಕ್ಲಿಯರ್ಲಿ ನೋಡಬಹುದು, ಹತ್ರ ಇರುವಂತದ್ದು ನೋಡಕ್ಕೆ ಆಗಲ್ಲ. ಮಯೋಪಿಯಾ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ದ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಅನ್ನು ಇಲ್ಲಿ ಯೂಸ್ ಮಾಡ್ತೀರಾ, ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅನ್ನು ಯೂಸ್ ಮಾಡ್ತೀರಾ. ಸಿಂಪಲ್ ಆಗಿ 2 ವರ್ಡ್ಸ್ ಬರೆದ್ರು ಆನ್ಸರ್ ಸಿಗುತ್ತೆ. ಸೆಂಟೆನ್ಸ್ ಅವಶ್ಯಕತೆ ಏನು ಬೇಕು ಅಂತ ನೆಸೆಸಿಟಿ ಇಲ್ಲ, ಬರೆದ್ರೆ ವೆಲ್ ಅಂಡ್ ಗುಡ್. ಸೊ ಸ್ಕೋರಿಂಗ್ ಔಟ್ ಆಫ್ ಔಟ್ ಯು ಶುಡ್ ಯೂಸ್ ದ ಸೆಂಟೆನ್ಸ್. ಇಫ್ ಯು ಆರ್ ನಾಟ್ ಯೂಸಿಂಗ್ ದ ಸೆಂಟೆನ್ಸಸ್ ದೇರ್ ವಿಲ್ ಬಿ ಅ ಚಾನ್ಸಸ್ ಆಫ್ ಡಿಟೆಕ್ಟಿಂಗ್ ದ ಮಾರ್ಕ್ಸ್. ಸೊ 9th ಕ್ವಶನ್ ಅಲ್ಲಿ ನಿಮ್ಗೆ ಫಿಗರ್, ದಟ್ ಈಸ್ ದ when object is placed. Question number 9, draw a diagram of image formed when object is kept at the 2f1 of a convex lens. Convex lens ಅಲ್ಲಿ ಯಾವ ತರ, and also the you should write the nature and position. ನೋಡಿ ಈ ಫಿಗರ್ ಅನ್ನು ನೀವು ಡ್ರಾ ಮಾಡಿದ್ರೆ ಸಾಕು, ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಈಸ್ ಕ್ವಶನ್ ನಂಬರ್ 10, ಓಮ್ಸ್ ಲಾ, ಯುವರ್ ಫೇವ್ರೆಟ್ ಅಂಡ್ ಎವ್ರಿವನ್ಸ್ ಫೇವ್ರೆಟ್. ಓಮ್ಸ್ ಲಾ ಬರೀರಿ ಅಂತ ಕೇಳಿದಾನೆ. ಪೇಪರ್ ಓಮ್ಸ್ ಲಾ ಕೇಳಿದಾನೆ ಅಂದ್ರೆ ಡೈರೆಕ್ಟ್ ಆಗಿ ಈಸಿ ಇದೆ ಅಂತ ಅನ್ಕೋಬಹುದು. ಬಿಕಾಸ್ ಲಾಸ್ಟ್ ಇಯರ್ ನೀವು ಪೇಪರ್ ನೋಡಬಹುದು, ಓಮ್ಸ್ ಲಾ ಡೈರೆಕ್ಟ್ ಆಗಿ ಕೇಳಿರ್ಲಿಲ್ಲ. ಅವನು ಏನ್ ಮಾಡಿದ್ದ, ಆ ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಕೇಳಿದ್ದ, ಯಾ ಲಾ ಇದು ಅಂತ ಕೇಳಿದ್ದ. ಸೊ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇದರಲ್ಲಿ ಟ್ವಿಸ್ಟ್ ಮಾಡಿ ಕೇಳಿದ್ದ, ಅದನ್ನು ಓಮ್ಸ್ ಲಾ ಅಂತ ನೀವೆಲ್ಲ ಬರ್ದಿದ್ರಿ. ಸೊ ನೆಕ್ಸ್ಟ್ ಒನ್ ಈಸ್ ಓಮ್ಸ್ ಲಾ ನೀವು ಬರೀತೀರಾ. ನೆಕ್ಸ್ಟ್ ಆಪ್ಷನ್ ಬಿ, ದಟ್ ಈಸ್ ರೈಟ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್. ಇದು ಕೂಡ ವೆರಿ ಈಸಿ. ದಟ್ ಈಸ್ ದ ಲೆಂತ್ ಆಫ್ ಅ ಕಂಡಕ್ಟರ್, ನೇಚರ್ ಆಫ್ ದ ಸಬ್ಸ್ಟೆನ್ಸ್. ಇದನ್ನು ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಒನ್ ಈಸ್ ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11, ವಾಟ್ ಫ್ಯಾಕ್ಟರ್ಸ್ ಹೆಲ್ಪ್ಸ್ ಫಾರ್ ದ ಡಿಟರ್ಮೈನಿಂಗ್ ದ ರಿಲೇಟಿವ್ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವ್ದೆಲ್ಲ ಫ್ಯಾಕ್ಟರ್ಸ್ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಡಿಟರ್ಮೈನ್ ಮಾಡ್ಲಿಕ್ಕೆ ಅಂದ್ರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮಧ್ಯದಲ್ಲಿ ಇರುವಂತದ್ದು ಗ್ಯಾಪ್ ವೆರಿ ಇಂಪಾರ್ಟೆಂಟ್. ಸೊ ಅದೇ ಆನ್ಸರ್ ಆಗಿರುತ್ತದೆ. ಆ ಆನ್ಸರ್ ಅನ್ನು ನೀವು ಬರೀಬೇಕು. ದಟ್ ಈಸ್ ದ ಡಿಗ್ರಿ ಆಫ್ ದ ಕ್ಲೋಸ್ನೆಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಕ್ಲೋಸ್ನೆಸ್, ಆ ಡಿಗ್ರಿ ಆಫ್ ದ ಕ್ಲೋಸ್ನೆಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡಿಟರ್ಮೈನ್ ದ ರಿಲೇಟಿವ್ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಡಿಟರ್ಮೈನ್ ಆಗೋದು ಯಾವಾಗ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮಧ್ಯದಲ್ಲಿ ಇರುವಂತದ್ದು ಕ್ಲೋಸ್ನೆಸ್ ಎಷ್ಟು ಹತ್ರ ಇದೆ ಅನ್ನೋದು. A coil of a many circular turns is insulated copper wire wrapped closely in a cylindrical is called the solenoid. ನಿಮ್ಗೆ ಗೊತ್ತಿರೋ ಹಾಗೆ ಸೊಲೋನೈಡ್ ಅಂದ್ರೆ ಒಂದು ಸ್ಪ್ರಿಂಗ್ ಅನ್ನು ನೀವು ಯಾವ ರೀತಿಯಲ್ಲಿ ಸ್ಪ್ರಿಂಗ್ ನೀವು ನೋಡಿರ್ಬೋದು, ಯಾವ ತರ ಟರ್ನ್ಸ್ ಇರುತ್ತೆ, ಸೋ ಮೆನಿ ಟರ್ನ್ಸ್, ದಟ್ ಈಸ್ ಕಾಲ್ಡ್ ದ ಸೊಲೋನೈಡ್. ಸೊಲೋನೈಡ್ ಅಂದಿದ ತಕ್ಷಣ ನಿಮ್ ತಲೆಯಲ್ಲಿ ಬರ್ಬೇಕಾಗಿರೋದು ಸ್ಪ್ರಿಂಗ್. ಅದ್ರ ರಿಲೇಟೆಡ್ ನೀವು ಆನ್ಸರ್ ಓನ್ ಆಗಿ ಬರ್ದ್ರು ಕೂಡ ಆನ್ಸರ್ ನಿಮ್ಗೆ ಸಿಗುತ್ತೆ ಇದರಲ್ಲಿ, ಸೊಲೋನೈಡ್ ಅಲ್ಲಿ ಸ್ಪೆಷಲಿ. A piece of magnetic material inserted in the solenoid, then it generates the magnetic field lines. ಯಾವಾಗ ಒಂದು ಇನ್ಸುಲೇಟೆಡ್ ಕಾಪರ್ ವೈರ್ ಅಲ್ಲಿ ನಾವು ಟರ್ನ್ಸ್ ಮಾಡಿ ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪಾಸ್ ಮಾಡ್ತೀವಿ, ಅವಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಒಂದು ಆರ್ ಕ್ವಶನ್ ಇದೆ ಇದರಲ್ಲಿ. ಆರ್ ಕ್ವಶನ್ ಅಲ್ಲಿ ನಿಮ್ಗೆ ಬೇಕಂದ್ರೆ ಇದು ಬರಿಬಹುದು, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಆರ್ ಕ್ವಶನ್ ಹೋಗ್ಬೋದು. ದಟ್ ಈಸ್ ದ ಆರ್ ಕ್ವಶನ್ ಅಲ್ಲಿ ಇರುವಂತದ್ದು, ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಅರ್ತ್ ವೈರ್. ನಿಮ್ ಮನೆಗಳಲ್ಲೆಲ್ಲ ಅರ್ಥಿಂಗ್ ಅಂತ ಹೇಳ್ತಾರೆ ನೋಡಿ. ಅರ್ತ್ ವೈರ್ ಕೆಲಸ ಏನು, ಜಾಸ್ತಿ ಯಾವಾಗ ಎಲೆಕ್ಟ್ರಾನ್ಸ್ ಜಾಸ್ತಿ ಫ್ಲೋ ಆದಾಗ ಅದನ್ನು ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಅನ್ನು ಏನ್ ಮಾಡುವಂತದ್ದು, ಯು ಆರ್ ಗೋಯಿಂಗ್ ಟು ಸೆಂಡ್ ಥ್ರೂ ದ ಗ್ರೌಂಡ್. ದಟ್ ಈಸ್ ದ ಅರ್ತ್ ವೈರ್ ಪ್ರೊವೈಡ್ಸ್ ಲೋ ರೆಸಿಸ್ಟೆನ್ಸ್. ಅರ್ತ್ ವೈರ್ ಏನ್ ಮಾಡುತ್ತೆ, ಲೋ ರೆಸಿಸ್ಟೆನ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಅರ್ತ್ ವೈರ್ ಎನ್ಶೋರ್ಸ್ ದಟ್ ಲೀಕೇಜ್ ಆಫ್ ಕರೆಂಟ್ ಟು ದ ಮೆಟಾಲಿಕ್ ಬಾಡಿ ಆಫ್ ದಟ್ ಕೀಪ್ಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್. ಅಂದ್ರೆ
ನಿಮ್ಮ ಅರ್ತ್ ವೈರ್ ಏನ್ ಮಾಡುತ್ತೆ ಅಂದ್ರೆ ಯಾವಾಗ ಓವರ್ಲೋಡಿಂಗ್ ಆಗುತ್ತೆ ಆ ಎಲೆಕ್ಟ್ರಾನ್ಸ್ ಅನ್ನು ಏನ್ ಮಾಡುತ್ತೆ ಇಟ್ ಸೆಂಡ್ಸ್ ಟು ದ ಅರ್ತ್ ಅಂಡ್ ನ್ಯೂಟ್ರಲ್ ಮಾಡುತ್ತೆ ಅನ್ನೋದು ಕೂಡ ಇದಕ್ಕೆ ಆನ್ಸರ್. ನೆಕ್ಸ್ಟ್ ಒನ್ ಅದೇ ಇದರಲ್ಲಿ ಆರ್ ಕ್ವಶನ್ ಅಲ್ಲೇ ಬಿ ಆಪ್ಷನ್ ಇದೆ, ದಟ್ ಈಸ್ ವಾಟ್ ಪ್ರಿಕಾಷನ್ ಶುಡ್ ಬಿ ಟೇಕನ್ ಟು ಸ್ಟಾಪ್ ದ ಓವರ್ಲೋಡಿಂಗ್. ಓವರ್ಲೋಡಿಂಗ್ ಸ್ಟಾಪ್ ಮಾಡ್ಲಿಕ್ಕೆ ಏನು ಮನೆಗಳಲ್ಲಿ ನೀವು ನೋಡ್ಬೋದು, ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೊಂಟೋಗ್ತಿದ್ದೀನಿ, ಯೂಶುವಲಿ ಆನ್ಸರ್ ಹೇಳ್ಬೇಕು ಬಿಕಾಸ್ ನೀವೆಲ್ಲ ಎಕ್ಸಾಮ್ ಬರ್ದಾಗಿದೆ. ಬಟ್ ಸ್ಟಿಲ್ ಇಫ್ ಯು ಆರ್ ರೈಟಿಂಗ್ ದ ಸೆಕೆಂಡ್ ಎಕ್ಸಾಮ್ ಅಂಡ್ ಥರ್ಡ್ ಎಕ್ಸಾಮ್ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಆನ್ಸರ್ಸ್, ಬಿಕಾಸ್ ನಿಮ್ಗೆ ಎಕ್ಸಾಮ್ 2 ಮತ್ತೆ ಎಕ್ಸಾಮ್ 3 ಇನ್ನೂ ಅವಕಾಶ ಇರೋದ್ರಿಂದ ಈ ಆನ್ಸರ್ಸ್ ಅನ್ನು ನಾನು ಇಲ್ಲೇ ಡಿಸ್ಕಸ್ ಮಾಡುವಾಗ ನೀವು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇದು ತಪ್ಪು ಮಾಡದಲ್ಲೇ ಆನ್ಸರ್ ಅನ್ನು ಕರೆಕ್ಟ್ ಆಗಿ ಬರಿಬಹುದು. ಸೊ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದರಲ್ಲಿ. ಸೊ ಏನೆಲ್ಲ ಪ್ರಿಕಾಷನ್ಸ್ ತಗೋಬಹುದು ಓವರ್ಲೋಡಿಂಗ್ ಅನ್ನು ನಾವು ಸ್ಟಾಪ್ ಮಾಡ್ಲಿಕ್ಕೆ, ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂತ. ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಎರಡೂ ಕೂಡ ಎಲ್ಲಾ ವೈರಿಂಗ್ಸ್ ಅಲ್ಲಿ ನಿಮ್ ಮನೆಯಲ್ಲಿ ಎಲ್ಲಾ ವೈರಿಂಗ್ಸ್ ಇರೋದ್ರಿಂದ ಅದರಲ್ಲಿ ಕೇಬಲ್ಸ್ ಅಲ್ಲಿ ಎಲ್ಲ ನಿಮ್ಗೆ ಏನಿರುತ್ತೆ ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಇರುತ್ತೆ. ಈ ಎರಡು ಕೂಡ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಬರಬಾರ್ದು. ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ರೆ ಓವರ್ಲೋಡಿಂಗ್ ಆಗುತ್ತೆ. ಆಮೇಲೆ ಇನ್ಸುಲೇಷನ್ ಏನ್ ಮಾಡ್ತಾರೆ, ಈಗ ಎಲೆಕ್ಟ್ರಿಷಿಯನ್ಸ್ ಎಲ್ಲ ಬಂದು ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತ ಅನ್ಕೊಳ್ಳಿ, ಅವ್ರು ಏನ್ ಮಾಡಲ್ಲ, ಇನ್ಸುಲೇಟಿಂಗ್ ಟೇಪ್ ಇರುತ್ತಲ್ಲ ಅದು ಕರೆಕ್ಟ್ ಆಗಿ ಹಾಕಿರಲ್ಲ, ಡ್ಯಾಮೇಜ್ ಇರುತ್ತೆ, ಲೀಕ್ ಇರುತ್ತೆ, ಅವಾಗ ಏನಾಗುತ್ತೆ ಓವರ್ಲೋಡಿಂಗ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಅವಾಯ್ಡಿಂಗ್ ಕನೆಕ್ಟಿಂಗ್ ಆಫ್ ಟೂ ಮೆನಿ ಅಪ್ಲಯನ್ಸಸ್ ಇನ್ ದ ಸಿಂಗಲ್ ಸಾಕೆಟ್. ಒಂದೇ ಸಾಕೆಟ್ ಅಲ್ಲಿ ತುಂಬಾ ಅಪ್ಲಯನ್ಸಸ್ ಅನ್ನು ಕನೆಕ್ಟ್ ಮಾಡುವಂತದ್ದು, ಅವಾಗ ಏನಾಗುತ್ತೆ ಹೇಳಿ, ಎಲ್ಲ ಬ್ಯಾಟ್ರಿ ಆಗಿರ್ಲಿ ಅಥವಾ ನಿಮ್ಮ ಈವನ್ ಯುವರ್ ಮೊಬೈಲ್ ಡ್ಯಾಮೇಜ್ ಆಗೋದು ಅಲ್ಲಿಂದಾನೆ. ಈಗ ಒಂದ್ ಚಾರ್ಜರ್ ಇರುತ್ತೆ, ಅದಕ್ಕೆ ತುಂಬಾ ಪ್ಲಗ್ಸ್ ಇರುತ್ತೆ, ನಾವೇನ್ ಮಾಡ್ತೀವಿ 5 ಫೋನ್ಸ್ ಅನ್ನು ಒಟ್ಟಿಗೆ ಕನೆಕ್ಟ್ ಮಾಡ್ಬಿಡ್ತೀವಿ. ಏನಂತ ಅನ್ಕೋತೀವಿ ಅಂದ್ರೆ ಓಕೆ 5 ಕೂಡ ಅಟ್ ಎ ಟೈಮ್ ಚಾರ್ಜ್ ಆಗೋಗುತ್ತೆ. ಬಟ್ ಓವರ್ಲೋಡಿಂಗ್ ಇಂದ ನಿಮ್ಮ ಅಪ್ಲಯನ್ಸಸ್ ಡ್ಯಾಮೇಜ್ ಆಗುತ್ತೆ, ನಿಮ್ಮ ಆ ಸಾಕೆಟ್ ಕೂಡ ಡ್ಯಾಮೇಜ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ನೆಕ್ಸ್ಟ್ ದಟ್ ಈಸ್ ದ ಫಿಫ್ತ್ ಮೇನ್ ಲಾಸ್ಟ್ 12th ಕ್ವಶನ್, ದಟ್ ಈಸ್ ಆಮ್ಮೀಟರ್ ಮತ್ತೆ ವೋಲ್ಟ್ ಮೀಟರ್ ಅಲ್ಲಿ ಕೇಳಿದ್ದೇನೆ. ಹೌ ಈಸ್ ಅನ್ ಆಮ್ಮೀಟರ್ ಅಂಡ್ ವೋಲ್ಟ್ ಮೀಟರ್ ಕನೆಕ್ಟೆಡ್ ಟು ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಮೆನ್ಷನ್ ದೇರ್ ಫಂಕ್ಷನ್ಸ್. ನೋಡಿ ಫಸ್ಟ್ ಯಾವ ತರ ಕನೆಕ್ಟ್ ಆಗಿದೆ ಅನ್ನೋದು ಬರಿಬೇಕು, ಆಮೇಲೆ ಫಂಕ್ಷನ್ಸ್ ಬರಿಬೇಕು. ಕ್ವಶನ್ ಅನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಬರೀ ಆಮ್ಮೀಟರ್ ಮತ್ತೆ ವೋಲ್ಟ್ ಮೀಟರ್ ಯಾವ ತರ ಕನೆಕ್ಟ್ ಆಗಿದೆ ಅಂತ ಬರ್ದು ಬಿಟ್ರೆ ಫಂಕ್ಷನ್ಸ್ ಬರ್ದಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಸಿಗಲ್ಲ. ದಟ್ ಈಸ್ 4 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ಆಪ್ಷನ್ಸ್ ಇದೆ, ಎ ಬಿ 2 ಮಾರ್ಕ್ಸ್ ಬರುತ್ತೆ. ಸೊ ನೀವೇನ್ ಮಾಡ್ತೀರಿ, ಇಲ್ಲಿ ಮಾರ್ಕ್ಸ್ ತುಂಬಾ ಕಳ್ಕೊತೀರಾ. ದಟ್ ಈಸ್ ಆಮ್ಮೀಟರ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಆಮ್ಮೀಟರ್ ಯಾವತ್ತೂ ಏನಾಗಿರುತ್ತೆ, ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಅಂಡ್ ಇದ್ರದ್ದು ಫಂಕ್ಷನ್ ಏನು ಅಂದ್ರೆ ಆಮ್ಮೀಟರ್ ಯೂಸ್ ಮಾಡೋದು ಏನಕ್ಕೆ, ಟು ಮೆಜರ್ ದ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅನ್ನೋದು ಮೆಜರ್ ಮಾಡೋದು ಆಮ್ಮೀಟರ್ ಇಂದ. ವೋಲ್ಟ್ ಮೀಟರ್ ಕನೆಕ್ಟ್ ಆಗೋದು ಯಾವ್ದ್ರಲ್ಲಿ, ಪ್ಯಾರಲಲ್ ಅಲ್ಲಿ. ಸೊ ವೋಲ್ಟ್ ಮೀಟರ್ ಕನೆಕ್ಟ್ ಆಗೋದು ಪ್ಯಾರಲಲ್ ಅಲ್ಲಿ. ಬಟ್ ವಾಟ್ ಇಸ್ ದ ಫಂಕ್ಷನ್ ಆಫ್ ವೋಲ್ಟ್ ಮೀಟರ್, ವೋಲ್ಟ್ ಮೀಟರ್ ಇಸ್ ಯೂಸ್ ಟು ಮೆಜರ್ ದ ಪೊಟೆನ್ಶಿಯಲ್ ಡಿಫರೆನ್ಸ್. ಅದು ಕರೆಂಟ್, ಸರಿನಾ, ಫ್ಲೋ ಆಫ್ ಕರೆಂಟ್, ಇದು ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಆರ್ ಜನರಲಿ ಕನೆಕ್ಟೆಡ್ ಇನ್ ಪ್ಯಾರಲಲ್, ಗಿವ್ ರೀಸನ್. ಮೋಸ್ಟ್ ರಿಪೀಟೆಡ್ ಕ್ವಶನ್, ಮತ್ತೆ ಕೇಳಿದೆ, ನಾವು ಕೀ ಆನ್ಸರ್ಸ್ ಅಲ್ಲೂ ಕೂಡ ಹೇಳಿದೀವಿ, ಮತ್ತೆ ನಿಮ್ ಸ್ಕೂಲಲ್ಲೂ ಕೂಡ ಈ ಕ್ವಶನ್ಸ್ ಅನ್ನು ಹೇಳ್ಬೋದು. ಅಂದ್ರೆ ಅಪ್ಲಿಕೇಶನ್ ಟೈಪ್ ಅಲ್ಲಿ ಕೇಳಿದ್ರೆ ಈ ತರ, ಏನು ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಅಪ್ಲಯನ್ಸಸ್ ಏನ್ಗೆ ಪ್ಯಾರಲಲ್ ಅಲ್ಲೇ ಕನೆಕ್ಟ್ ಮಾಡಬೇಕು, ಏನ್ಗೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬಾರ್ದು ಅನ್ನೋದು ಕೂಡ. ಸೊ ಇದರಲ್ಲಿ ನೋಡಿ ಟೋಟಲ್ ರೆಸಿಸ್ಟೆನ್ಸ್ ಡಿಕ್ರೀಸಸ್ ಅಂದ್ರೆ ಏನಾಗುತ್ತೆ, ಸೀರೀಸ್ ಅಲ್ಲಿ ನೀವು ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಓವರ್ಫ್ಲೋ ಆಗುತ್ತೆ. ಒಂದು ಫ್ಯೂಸ್ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಟೋಟಲ್ ಕನೆಕ್ಷನ್ ಹಾಳಾಗೋಯ್ತು. ಬಟ್ ಅದೇ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಯಾವ ತರ ಆಗುತ್ತೆ, ಪ್ಯಾರಲಲ್ ಲೈನ್ಸ್ ಗೊತ್ತಿದೆ ನಿಮ್ಗೆಲ್ಲ, ಮ್ಯಾಕ್ಸ್ ಓದಿರ್ತೀರಾ. ಮ್ಯಾಕ್ಸ್ ಅಲ್ಲಿ ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು, ಫುಲ್ ಪ್ಯಾರಲಲ್ ಆಗಿರ್ಬೇಕು. ಈ ತರ ಸೀರೀಸ್ ಅಲ್ಲಿ ಕನೆಕ್ಷನ್ ಇರಲ್ಲ. ನೋಡಿ ಒಂದು ಡ್ಯಾಮೇಜ್ ಆಯ್ತು ಅನ್ನೋದು ಏನ್ ಮಾಡ್ಬೋದು, ಇದನ್ನು ಬಿಟ್ಟು ಇನ್ ಮಿಕ್ಕಿದ ಅಲ್ಲಿ ನಾವು ಏನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಅದೇ ರೀತಿಯಲ್ಲಿ ಸೇಮ್ ಕಾನ್ಸೆಪ್ಟ್ ಇಟ್ ಈಸ್ ಯೂಸ್ಡ್ ಹಿಯರ್, ದಟ್ ಈಸ್ ಇಫ್ ದ one component fails the other component work as usual. ಒಂದು ಕಾಂಪೋನೆಂಟ್ ಫೇಲ್ ಆದ್ರೂ ಇನ್ ಮಿಕ್ಕಿದ್ದು 4 ಏನ್ ಪ್ಯಾರಲಲ್ ಇರುತ್ತೆ ಅದನ್ನು ಯೂಸ್ ಮಾಡಬಹುದು. ಬಟ್ ವೇರ್ ಆಸ್ ಇನ್ ಸೀರೀಸ್ ನಾವು ಯೂಸ್ ಮಾಡಕ್ಕೆ ಆಗಲ್ಲ. ಪ್ಯಾರಲಲ್ ಸರ್ಕ್ಯೂಟ್ ಡಿವೈಡ್ಸ್ ದ ಕರೆಂಟ್ ಥ್ರೂ ದ ಎಲೆಕ್ಟ್ರಿಕಲ್ ಗ್ಯಾಡ್ಜೆಟ್ಸ್. ಆಮೇಲೆ ದ ಟೋಟಲ್ ರೆಸಿಸ್ಟೆನ್ಸ್ ಡಿಕ್ರೀಸಸ್, ಡಿಫರೆಂಟ್ ಕಾಂಪೋನೆಂಟ್ಸ್ ವಿಲ್ ಗೆಟ್ ಡಿಫರೆಂಟ್ ಕರೆಂಟ್ ರಿಕ್ವೈರ್ಮೆಂಟ್, ಆಲ್ ಕಾಂಪೋನೆಂಟ್ಸ್ ವರ್ಕ್ ಇಂಡಿಪೆಂಡೆಂಟ್ಲಿ. ಇಷ್ಟು ಆನ್ಸರ್ ನೀವು ಬರೆದ್ರೆ ಇದಕ್ಕೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಲಾಸ್ಟ್ ಅಲ್ಲಿ ಫಿಸಿಕ್ಸ್ ಅಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಒಂದು ನ್ಯೂಮರಿಕಲ್ ಕೇಳ್ತಾನೆ. ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ, ಒಂದು ನ್ಯೂಮರಿಕಲ್ ಫ್ರಮ್ ಓಮ್ಸ್ ಲಾ ಆರ್ ಜೌಲ್ಸ್ ಲಾ ಒಂದ್ ಕೇಳ್ಬೋದು, ಅಥವಾ ನಿಮ್ಗೆ ಮಿರರ್ ದಟ್ ಈಸ್ ದ ಲೆನ್ಸ್ ಫಾರ್ಮುಲಾ ಅಥವಾ ಮಿರರ್ ಫಾರ್ಮುಲಾ ಮೇಲೆ ಒಂದು ಪ್ರಾಬ್ಲಮ್ ಕೇಳ್ಬೋದು ಅಂತ. ಅದೇ ರೀತಿಯಲ್ಲಿ ಇಲ್ಲಿ 2 ಆರ್ ಕ್ವಶನ್ಸ್ ಅಲ್ಲೂ ಕೂಡ ಅವನ್ ಏನ್ ಮಾಡಿದಾನೆ ಅಂದ್ರೆ ಮಿರರ್ ಫಾರ್ಮುಲಾ ಮೇಲೆನೆ ಕ್ವಶನ್ ಕೇಳಿದಾನೆ. ನೀವು ಫಸ್ಟ್ ಯಾವುದೇ ನ್ಯೂಮರಿಕಲ್ ಇರ್ಲಿ ಗಿವನ್ ಬರ್ದಿರ್ಬೇಕು. ಗಿವನ್ ಅನ್ನು ಬರ್ದಾಗ ನಿಮ್ಗೆ ಗೊತ್ತಾಗುತ್ತೆ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾನು ಇದರಲ್ಲಿ ಅಂತ. ನೀವು ಮಿರರ್ ಫಾರ್ಮುಲಾ ಹಾಕೋತೀರಾ, ದಟ್ ಈಸ್ 1/v + 1/u = 1/f. ನಿಮ್ಗೆ ಟೋಟಲ್ ಆಗಿ ಆನ್ಸರ್ ದಟ್ ಈಸ್ ದ ಇಮೇಜ್ ಡಿಸ್ಟೆನ್ಸ್, ಇಮೇಜ್ ಏನ್ ಸಿಗುತ್ತೆ ಅಂದ್ರೆ ದಟ್ ಈಸ್ 10.8 ಸೆಂಟಿಮೀಟರ್. ನೀವು ಆನ್ಸರ್ ಬರ್ದಿರೋದು
10.8 ಸೆಂಟಿಮೀಟರ್ ಆಗಿದ್ರೆ ಅದು ಕರೆಕ್ಟ್ ಆನ್ಸರ್. ಅಂಡ್ ಪೊಸಿಷನ್ ಇಸ್ ದ ಇಮೇಜ್ ಇಸ್ ಅಟ್ 10.8 ಸೆಂಟಿಮೀಟರ್ ಬಿಹೈಂಡ್ ದ ಮಿರರ್. ನೇಚರ್ ಏನಾಗಿರುತ್ತೆ, ವರ್ಚುವಲ್ ಅಂಡ್ ಎರೆಕ್ಟ್ ಆಗಿರುತ್ತೆ. ಯಾವ್ದಕ್ಕೆ? ಫಸ್ಟ್ ಒನ್ ಕ್ವಶನ್ಗೆ. ಅಂಡ್ ಆಮೇಲೆ ಆಲ್ಸೋ ಯು ಶುಡ್ ಫೈಂಡ್ ದ ಇಮೇಜ್, ದ ಡಿಮಿನಿಶ್ಡ್ ಸೈಜ್ ಆಫ್ ದ ಇಮೇಜ್. ದ ಇಮೇಜ್ ಇಸ್ ಡಿಮಿನಿಶ್ಡ್ ಅಂತ ಬರೀತೀರಾ, ದಟ್ ಇಸ್ 2 ಸೆಂಟಿಮೀಟರ್. H1 is equal to 2 ಸೆಂಟಿಮೀಟರ್ ಅಂತ ಫೈಂಡ್ ಔಟ್ ಮಾಡ್ತೀವಿ. ಈ ಆನ್ಸರ್ ಅನ್ನು ನಾನು ಡಿಸ್ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆನಾ? ಅದೇ ರೀತಿಯಲ್ಲಿ ಆರ್ ಕ್ವಶನ್ ಇದೆ. ಆರ್ ಕ್ವಶನ್ ಅಲ್ಲೂ ಕೂಡ ಅಷ್ಟೇ ಇರುವಂತದ್ದು. ಅಲ್ಲೂ ಕೂಡ ಏನ್ ಮಾಡ್ಬೇಕು, ಮಿರರ್ ಫಾರ್ಮುಲಾ ಯೂಸ್ ಮಾಡಬೇಕು. ಅದಕ್ಕೆ ನಿಮ್ಗೆ ಆನ್ಸರ್ ದಟ್ ಈಸ್ -20 ಸೆಂಟಿಮೀಟರ್ ಸಿಗುತ್ತೆ. ಇಮೇಜ್ ಇಸ್ ರಿಯಲ್ ಅಂಡ್ ಇನ್ವರ್ಟೆಡ್. ದ ಇಮೇಜ್ size is the as of the same of object, that is H1 is equal to -4 ಸೆಂಟಿಮೀಟರ್ ಸಿಗುತ್ತೆ. ಸೊ ಇಷ್ಟು ಆಗಿದೆ ನಿಮ್ಮ ಫಿಸಿಕ್ಸ್ ಪಾರ್ಟ್ ಅಲ್ಲಿ. ನೀವು ಇಷ್ಟು ಕರೆಕ್ಟ್ ಆಗಿ ಬರ್ದಿದ್ರೆ ನಿಮ್ಗೆ ಫಿಸಿಕ್ಸ್ ಪಾರ್ಟ್ ಅಲ್ಲಿ ಟೋಟಲ್ ಔಟ್ ಆಫ್ ಫುಟ್ ಸಿಗುತ್ತೆ. ನೀವು ಇದರಲ್ಲಿ ಸ್ವಲ್ಪ ಆಚೆ ಈಚೆ ಬರ್ದ್ರೆ ಮಾರ್ಕ್ಸ್ ಸಿಗಲ್ಲ. ಅಂಡ್ ಸ್ಪೆಷಲಿ ನೀವೆಲ್ಲ ಆನ್ಸರ್ಸ್ ಕರೆಕ್ಟ್ ಬರ್ದುನು ನ್ಯೂಮರಿಕಲ್ ಅಲ್ಲಿ ಸ್ವಲ್ಪನೂ ತಪ್ಪು ಮಾಡಿದ್ರೆ ಅಲ್ಲಿ 1 ಮಾರ್ಕ್ಸ್ ಹೋಗ್ಲಿಕ್ಕೆ ಸಾಧ್ಯತೆ ಇದ್ದೇ ಇರುತ್ತೆ. ಅಂಡ್ ಇನ್ ರಿಮೈನಿಂಗ್ ದಟ್ ಈಸ್ ದ ಕೆಮಿಸ್ಟ್ರಿ ಅಂಡ್ ಬಯೋ ಪಾರ್ಟ್. ಕೆಮಿಸ್ಟ್ರಿ ಮತ್ತೆ ಬಯೋ ಪಾರ್ಟ್ ನಮ್ಮ ದಿವ್ಯಾ ಮ್ಯಾಮ್, ನಿಮ್ಗೆ ಗೊತ್ತಿರುವ ಹಾಗೆ ನೀವೆಲ್ಲ ವಿಡಿಯೋಸ್ ನೋಡಿದೀರಾ ಅವ್ರದ್ದು. ಅಂಡ್ ಮ್ಯಾಕ್ಸಿಮಮ್ ಅವರು ಎಲ್ಲ ಹೇಳಿರುವಂತದ್ದು ಈ ಪೇಪರ್ ಅಲ್ಲಿ ಕವರ್ ಆಗಿದೆ. ಸೊ ಅವ್ರನ್ನ ನಾನು ಕರಿತೀನಿ, ಅವರು ನಿಮ್ಗೆ ಕೀ ಆನ್ಸರ್ಸ್ ಅನ್ನು ಇನ್ ರಿಮೈನಿಂಗ್ ಕೆಮಿಸ್ಟ್ರಿ ಮತ್ತೆ ಬಯೋ ಹೇಳ್ತಾರೆ. ಸೊ ನೀವು ಎಲ್ಲ ನೋಟ್ ಮಾಡ್ಕೊಳ್ಳಿ, ಯಾವ್ದೆಲ್ಲ ಕರೆಕ್ಟ್ ನೀವು ಬರ್ದಿದ್ರೆ ಇಲ್ಲ ಅಂತ. ನಿಮ್ಮ ಮಾರ್ಕ್ಸ್ ಅನ್ನು ನೀವು ಟೋಟಲ್ ಕೌಂಟ್ ಮಾಡ್ಕೊಂಡ್ರೆ ಕೌಂಟ್ ಮಾಡಿ ಲಾಸ್ಟ್ ಅಲ್ಲಿ ನಮ್ಮ ವಿಡಿಯೋ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಈ ಕೀ ಆನ್ಸರ್ಸ್ ನೋಡಿದ್ಮೇಲೆ ಅಂತ. ಥ್ಯಾಂಕ್ ಯು. ಹಾಯ್, ಹಲೋ ಸ್ಟೂಡೆಂಟ್ಸ್, ಹೌ ಆರ್ ಯು? ಸೊ ಲಾಸ್ಟ್ ವಿಡಿಯೋನಲ್ಲಿ ನಿಮ್ಮ ಜೊತೆ ಸಂಭಾಷಣೆ ಇತ್ತು. ಇಂಪಾರ್ಟೆಂಟ್ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂಡ್ ರಿಪೀಟೆಡ್ ಕ್ವಶನ್ಸ್ ನ ಮಾಡಿದ್ದೆ. ಅದೇ ಸೇಮ್ ದಿವ್ಯಾ, ಸೈನ್ಸ್ ಟೀಚರ್. ಇವತ್ತಿನ ವಿಡಿಯೋನಲ್ಲಿ ಕೀ ಆನ್ಸರ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ಲಾಸ್ಟ್ 2 ವಿಡಿಯೋಸ್ ನಲ್ಲಿ ನಾನು ಮತ್ತೆ ನಮ್ಮ ಸರ್ ಇಬ್ರು ಸೇರಿ ಒಂದು 2 ವಿಡಿಯೋಸ್ ಮಾಡಿದ್ವಿ. ಅದರಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂಡ್ ರಿಪೀಟೆಡ್ ಕ್ವಶನ್ಸ್ ನ ಹೇಳಿದ್ವಿ. ಬಹುತೇಕ ಮಕ್ಕಳುಗಳ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿದ್ರಿ, ಹೌದು ಮ್ಯಾಮ್ ಈ ರಿಪೀಟೆಡ್ ಕ್ವಶನ್ಸ್ ಬಂದಿತ್ತು, ತುಂಬಾ ಚೆನ್ನಾಗಿ ಮಾಡಿದೀವಿ ಎಕ್ಸಾಮ್ಸ್ ಅಂತ. ನೀವೆಲ್ಲರೂ ಕಾನ್ಫಿಡೆಂಟ್ ಆಗಿ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿದ್ ನೋಡಿ ನಮಗೆ ತುಂಬಾ ಖುಷಿ ಆಯ್ತು. ಸೊ ಈ ವಿಡಿಯೋದಲ್ಲಿ ಕೀ ಆನ್ಸರ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಸೈನ್ಸ್ ಕಷ್ಟ ಮ್ಯಾಮ್ ಈ ಸರಿ, ಮ್ಯಾಥ್ಸ್ ತುಂಬಾ ಈಸಿ ಕೊಟ್ಟಿದ್ದಾರೆ ಪೇಪರ್, ಸೈನ್ಸ್ ಡಿಫಿಕಲ್ಟ್ ಆಗಬಹುದು ಅಂತ ತುಂಬಾ ಮಕ್ಕಳು ಮನಸ್ಸಿನಲ್ಲಿ ಗೊಂದಲ ಮಾಡ್ಕೊಂಡಿದ್ರು. ಇಸ್ ಇಟ್ ಮ್ಯಾಥ್ಸ್ ತುಂಬಾ ಈಸಿ ಇತ್ತು, ಸೈನ್ಸ್ ಕಷ್ಟ ಕೊಡ್ತಾರೆ ಅಂತ? ನೋ, ಅದು ಡಿಸ್ಪ್ರೂವ್ ಆಗಿದೆ ಮಕ್ಕಳೇ. ಎಲ್ಲರೂ ಎಕ್ಸಾಮ್ ಸೆಂಟರ್ನ ತುಂಬಾ ಖುಷಿಯಾಗಿ ಬಂದಿದ್ದೀರಿ. ಕ್ವಶನ್ ಪೇಪರ್ ನೋಡ್ತಿದ್ದಂಗೆ ಬಹುತೇಕ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂಡ್ ರಿಪೀಟೆಡ್ ಕ್ವಶನ್ಸ್ ಗಳೇ ಇದಾವೆ. ಬಟ್ 10 to 15% ಅಷ್ಟು ಅಪ್ಲಿಕಬಲ್ ಕೊಟ್ಟಿದ್ದಾನೆ. ನಮ್ಮ ಮಕ್ಕಳೆಲ್ಲ ತುಂಬಾ ಖುಷಿಯಾಗಿ ಬಂದ್ರು, ನೀವು ತುಂಬಾ ಖುಷಿಯಾಗಿ ಬಂದಿದ್ದೀರಿ. ಹಾರ್ಡ್ ವರ್ಕ್ ಮಾಡಿರೋರು ಖಂಡಿತ ಔಟ್ ಆಫ್ ಔಟ್ ಪೇಪರ್ ಅಂತ ನನಗೆ ಅನಿಸ್ತು. ಸೊ ಇವತ್ತಿನ ಕೆಮಿಸ್ಟ್ರಿ ಕೀ ಆನ್ಸರ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, 14th ಇಲ್ಲ ಸ್ಟಾರ್ಟ್ ಮಾಡ್ತೀನಿ. ಅಪ್ ಟು 13 ಕ್ವಶನ್ ಫಿಸಿಕ್ಸ್ ಮೂಯಿಂಗ್ ಸರ್ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕೊಟ್ಟಿದ್ದಾರೆ. ಫಿಸಿಕ್ಸ್ ಅಲ್ಲಿ ನಮಗೆ ಇಲ್ಲ ಮ್ಯಾಮ್ ಎಲ್ಲಾ ಬರ್ದಿದೀವಿ ಅಂತ ತುಂಬಾ ಜನ ಕಮೆಂಟ್ ಹಾಕ್ಬೋದು. ಈಗ 14 ಕೆಮಿಸ್ಟ್ರಿಯಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಮಕ್ಕಳೇ. ನೋಡಿ, 2 MCQ ಕೊಟ್ಟಿದ್ದಾನೆ. ಅದರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದ ಸೋಪ್ಸ್ ಅಂತ ಕೇಳಿದ್ದಾರೆ. ಅದರಲ್ಲಿ 4 ಆಪ್ಷನ್ ಕೂಡ ನಿಮ್ಗೆ ಟ್ವಿಸ್ಟ್ ಇದೆ. ಓಕೆ, ಈಸಿಲಿ ಗಿವ್ಸ್ ಫೋಮ್ ಇನ್ ಹಾರ್ಡ್ ವಾಟರ್, ಈಸಿಲಿ ಕ್ಲೀನ್ಸ್ ಆಯಿಲ್ ಅಂಡ್ ಡರ್ಟ್, ಆರ್ ಸೋಡಿಯಂ ಸಾಲ್ಟ್ಸ್ ಆಫ್ ಸಲ್ಫಾನಿಕ್ ಆಸಿಡ್ ಅಂತ ಕೊಟ್ಟಿದ್ದಾನೆ. 3 ಕೂಡ ಅಲ್ಲ. ಏನು? ಫಾರ್ಮ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಇನ್ ಹಾರ್ಡ್ ವಾಟರ್ ಇಸ್ ರೈಟ್ ಆನ್ಸರ್. ಸೋಪ್ಸ್ ಹಾರ್ಡ್ ವಾಟರ್ ನಲ್ಲಿ ಮಿಕ್ಸ್ ಆಗಿದ ತಕ್ಷಣ ಪ್ರೆಸಿಪಿಟೇಟ್ ಆಗಿ ಉಳಿಯುತ್ತೆ ಹೊರತು ನೀಟಾಗಿ ಅದು ಕರಗೋದಿಲ್ಲ. ಇನ್ 15 ಕ್ವಶನ್ ನಾನು ಆಲ್ವೇಸ್ ನಿಮ್ಗೆ ಹೇಳ್ತಾ ಇದ್ದೆ, ಈ ಒಂದು ಕೆಮಿಕಲ್ ಕಾಂಬಿನೇಷನ್, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್ ನಲ್ಲಿ ಕ್ವಶನ್ ಆಕ್ಸಿಡೈಸ್ ಆರ್ ರೆಡ್ಯೂಸ್ಡ್, ಆಕ್ಸಿಡೈಸ್ ಆರ್ ರೆಡ್ಯೂಸ್ ನಲ್ಲಿ ಈ ರೀತಿ ಪ್ರಶ್ನೆ ಬಂದೇ ಬರುತ್ತೆ ನಾನು ಹೇಳ್ತಾ ಇದ್ದೆ. ಹೌದು, ಕೇಳಿದ್ದಾನೆ ಮಕ್ಕಳೇ. CuO plus H2 when heated give rise to Cu plus H2O. ಇದರಲ್ಲಿ ಯಾವುದು ರೆಡ್ಯೂಸ್ಡ್ ಆಗಿದೆ, ಯಾವುದು ಪಕ್ಕ ಕರೆಕ್ಟ್ ಆನ್ಸರ್ ಹೇಳಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಹೈಡ್ರೋಜನ್ ಇಸ್ ರೆಡ್ಯೂಸ್ ಟು ಫಾರ್ಮ್ ವಾಟರ್, ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ಕಾಪರ್ ಆಕ್ಸೈಡ್ ಇಸ್ ಆಕ್ಸಿಡೈಸ್ ಟು ಫಾರ್ಮ್ ಕಾಪರ್, ಕಾಪರ್ ಆಕ್ಸೈಡ್ ಇಸ್ ರೆಡ್ಯೂಸ್ ಟು ಫಾರ್ಮ್ ಕಾಪರ್. ನಿಮ್ಗೆ ಆಕ್ಸಿಡೇಷನ್ ರಿಡಕ್ಷನ್ ಕಾನ್ಸೆಪ್ಟ್ ಗೊತ್ತಿರಬೇಕು. ನಿಮ್ಗೆಲ್ಲರೂ ಗೊತ್ತಿರಂಗೆ ಏನಾಗಿದೆ ಆನ್ಸರ್, ಕಾಪರ್ ಆಕ್ಸೈಡ್ ಬಂದು ರೆಡ್ಯೂಸ್ ಆಗಿ ಕಾಪರ್ ಆಗಿದೆ. ಸೊ ದಟ್ ಇಸ್ ಅ ರೈಟ್ ಆನ್ಸರ್ ಫಾರ್ 1 ಮಾರ್ಕ್ MCQ. ನೆಕ್ಸ್ಟ್, ಈ ಒಂದು ಕೆಮಿಸ್ಟ್ರಿ ಪೇಪರ್ ನಲ್ಲಿ ಫಸ್ಟ್ ನಾನು ಆಲ್ ಎಕ್ಸ್ಪೆಕ್ಟೆಡ್ ಕ್ವಶನ್ ನಾವ್ ಏನ್ ಹೇಳಿದ್ವಿ ಅದೇ ಬಂದಿದೆ ನಾನು ಹೇಳ್ತೀನಿ ನೋಡಿ. 2 measures which are used in order to prevent corrosion of the iron. ಬಹುತೇಕ ರಿಪೀಟೆಡ್ ಅಂಡ್ ಈಸಿಲಿ ಸ್ಲೋ ಲರ್ನರ್ ಕೂಡ ಈಸಿ ಮಾಡೋ ಅಂತ ಅರ್ಥ ಮಾಡ್ಕೊಂಡು ಬರೆಯುವಂತ ಕ್ವಶನ್ಸ್ ನೇ ಕೊಟ್ಟಿದ್ದಾರೆ ಕೆಮಿಸ್ಟ್ರಿನಲ್ಲಿ. 16th ಆನ್ಸರ್ ನಿಮ್ಮೆಲ್ಲರೂ ಗೊತ್ತಿರಂಗೆ
Key methods which are used in order to prevent corrosion by painting ಬರಿಬಹುದು, greasing, oiling, ಇದೆಲ್ಲ ಕೂಡ ನೀವು galvanization, all these methods any two ಬಂದ್ರೆ 1 marks. How is concentrated acid diluted? ಡೈಲ್ಯೂಷನ್ ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ. ಯಾವುದೇ ರೀತಿಯ ಪದಾರ್ಥಗಳಿಗೆ ನೀರ್ ಹಾಕಿದಾಗ ಅದು ಡೈಲ್ಯೂಟ್ ಆಗುತ್ತೆ. ಬಟ್ ಇಲ್ಲಿ ಆಸಿಡ್ ಡೈಲ್ಯೂಟೆಡ್ ಅಂತ ಕೇಳಿರೋದಕ್ಕೆ ನಿಮ್ಗೆ ಗೊತ್ತಿರಬೇಕು, ಆಡೆಡ್ ವಾಟರ್ ಸ್ಲೋಲಿ ವಿತ್ ಕಾನ್ಸ್ಟೆಂಟ್ ಸ್ಟಿರಿಂಗ್. ಇಫ್ ಯು ಆರ್ ಗೋಯಿಂಗ್ ಟು ಆಡ್ ವಾಟರ್ ಕಾನ್ಸ್ಟೆಂಟ್ಲಿ ವಿತ್ ಸ್ಲೋಲಿ ವಿತ್ ಸ್ಟಿರಿಂಗ್, ಒಂದೇ ಸರಿ ವಾಟರ್ ಹಾಕ್ಬಿಟ್ರೆ ಏನಾಗುತ್ತೆ, ಇಟ್ ಮೇ ಎಕ್ಸ್ಪ್ಲೋಡ್. ಸ್ಲೋಲಿ ಹಾಕ್ತಾ ಸ್ಟಿರ್ ಮಾಡಿದಾಗ ಡೈಲ್ಯೂಟ್ ಆಗುತ್ತೆ. ಈಸಿಲಿ ಯು ಕ್ಯಾನ್ ಸ್ಕೋರ್ 1 marks. ನೆಕ್ಸ್ಟ್ rancidity and 2 methods to prevent rancidity ಕೇಳಿದಾನೆ. Rancidity is always, you know, fats and oils are oxidized, they become rancid and their smell and taste changes is called rancid. ಯಾವುದೇ ಪದಾರ್ಥಗಳು, ಊಟದ ಪದಾರ್ಥಗಳು ಅದಕ್ಕೆ ಸ್ಮೆಲ್ ಬಂದು rancid ಆಗಿದೆ ಅಂದ್ರೆ ಅದನ್ನ rancidity ಅಂತ ಕರಿತೀವಿ. 2 methods in order to prevent from rancidity is adding antioxidants, store the food in refrigerator, flush bag of the chips with nitrogen. Yes, ಯಾವ್ದಾದ್ರು 2 ಆನ್ಸರ್ ಮೆಜರ್ಸ್ ಟು ಕಂಟ್ರೋಲ್ ಬರೆದ್ರೆ ನಿಮ್ಗೆ ಅಲ್ಲಿ ಶೋರ್ ಆಗಿ 2 marks ಸಿಗುತ್ತೆ. ನೆಕ್ಸ್ಟ್ 19 ಕ್ವಶನ್, ಜಿಂಕ್ ಆಕ್ಸೈಡ್ ಇಸ್ ಕಾಲ್ಡ್ ಆಂಫೋಟರಿಕ್ ಆಕ್ಸೈಡ್ ಅಂತ ಕೇಳಿದ್ದೇನೆ. ಸೊ ನಿಮ್ಗೆಲ್ಲ ಗೊತ್ತಿದೆ ವಾಟ್ ಈಸ್ ಆಂಫೋಟರಿಕ್ ಆಕ್ಸೈಡ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಟ್ಸ್ ನಥಿಂಗ್ ಬಟ್ ರಿಯಾಕ್ಷನ್ ಬಿಟ್ವೀನ್ ಆಸಿಡ್ ಅಂಡ್ ಬೇಸ್ ಟು ಪ್ರೊಡ್ಯೂಸ್ ಸಾಲ್ಟ್, ದಟ್ ಈಸ್ ಆನ್ಸರ್. ಬಟ್ ಇಲ್ಲಿ ಜಿಂಕ್ ಆಕ್ಸೈಡ್ ಇಸ್ ಕಾಲ್ಡ್ ಆಂಫೋಟರಿಕ್ ಅಂತ ಕೇಳಿದ್ದೇನೆ. ಅದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು ಬರೀಬೇಕು. ಯಾಕೆಂದ್ರೆ ಈ ಒಂದು ಜಿಂಕ್ ಆಕ್ಸೈಡ್ ಆಗಿರೋದೇ ಆಸಿಡ್ ಅಂಡ್ ಬೇಸ್ ರಿಯಾಕ್ಟ್ ಆಗಿ ಇದೊಂದು ಸಾಲ್ಟ್ ರೂಪದಲ್ಲಿದೆ. ಸೊ ಇಟ್ ಈಸ್ ಬಿ ಕಾಲ್ಡ್ ಆಸ್ ಆಂಫೋಟರಿಕ್ ಆಕ್ಸೈಡ್ ಅಂತ ಬರೀಬಹುದು. ನೆಕ್ಸ್ಟ್, ಸೋಡಿಯಂ ಮೆಟಲ್ ಇಸ್ ಸ್ಟೋರ್ಡ್ ಇನ್ ಕೆರೋಸಿನ್ ಅಂತ ಕೇಳಿದ್ದಾನೆ. ಹೌದು, ಇಟ್ಸ್ ಒನ್ ಆಫ್ ದಿ ಮೆಟಲ್ ವಿಗರಸ್ ಹೈಲಿ ರಿಯಾಕ್ಟಿವ್ ಮೆಟಲ್. ಇಫ್ ಇಟ್ಸ್ ಗೋಯಿಂಗ್ ಟು ಬಿ ಕೆಪ್ಟ್ ಔಟ್ಸೈಡ್ ಇಟ್ಸ್ ಈಸಿಲಿ ಕ್ಯಾಚಸ್ ಫೈರ್. ಸೊ ಅದನ್ನ ಬಹುತೇಕ ಹುಷಾರಾಗಿ ಇಟ್ಕೋಬೇಕು ಅಂದ್ರೆ ಅದನ್ನ ಕೆರೋಸಿನ್ ಅಲ್ಲಿ ಇಟ್ಕೋಬೇಕು. ಇಲ್ದಲ್ಲೇ ಇದ್ರೆ ವಿಗರಸ್ ರಿಯಾಕ್ಷನ್ ಆಗೋದಿಲ್ಲ. ಸೊ ಇದು ಕೂಡ 2 marks, 1 marks ಗಿವ್ ರೀಸನ್ ಕ್ವೆಶನ್. ಈಸಿಯಾಗಿ ನೀವು ಬರ್ದಿರ್ತೀರಾ ಅಂತ ನಾನು ಭಾವಿಸ್ತೇನೆ. ಗೋಲ್ಡ್ ಈಸ್ ಯೂಸ್ ಟು ಮೇಕ್ ಜ್ಯುವೆಲ್ಲರಿ ಬಿಕಾಸ್ ಆಫ್ ಇಟ್ಸ್ ಫಿಸಿಕಲ್ ಪ್ರಾಪರ್ಟಿನ ನೀವು ಬರಿಬಹುದು. ಬಿಕಾಸ್ ಆಫ್ ಲಸ್ಟ್ರಸ್ ಆಗಿರ್ಬೋದು, ಮ್ಯಾಲಿಯಬಲ್ ಆಗಿರ್ಬೋದು, ಡಕ್ಟೈಲ್ ಆಗಿರ್ಬೋದು, ಇಟ್ಸ್ ಒನ್ ಆಫ್ ದಿ ಹಾರ್ಡ್ ಮೆಟಲ್ ಆಗಿರ್ಬೋದು. ಇಷ್ಟು ಬರೆದ್ರೆ ಸೊ ಇಟ್ ಈಸ್ ಬೀಂಗ್ ಯೂಸ್ ಟು ಮೇಕ್ ದಿ ಜ್ಯುವೆಲ್ಲರಿ. 1 marks ಕೂಡ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಸೇಮ್ ಗಿವ್ ರೀಸನ್ ಕ್ವೆಶನ್. ಅಯೋನಿಕ್ ಕಾಂಪೌಂಡ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಓದ್ಕೊಳ್ಳಿ ಅಂತ ನಾನು ಹೇಳಿದೆ, ಬಟ್ ಇದನ್ನ ಟ್ವಿಸ್ಟ್ ಆಗಿ ಕೇಳಿದ್ದಾನೆ. ಅಯೋನಿಕ್ ಕಾಂಪೌಂಡ್ಸ್ ಇನ್ ಸಾಲಿಡ್ ಸ್ಟೇಟ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಗಿವ್ ರೀಸನ್ಸ್ ಅಂತ ಕೇಳಿದ್ದೇನೆ. ಯಾಕೆ ಅಂದ್ರೆ ಸಿನ್ಸ್ ಇಟ್ಸ್ ಬಿಕಾಸ್ ಆಫ್ ದ ಸಾಲಿಡ್ ಮೂವ್ಮೆಂಟ್ ಆಫ್ ದ ಅಯಾನ್ಸ್ ಇಸ್ ನಾಟ್ ಪಾಸಿಬಲ್ ಡ್ಯೂ ಟು ಇಟ್ಸ್ ರಿಜಿಡ್ ಸ್ಟ್ರಕ್ಚರ್. ಯಾಕೆಂದ್ರೆ ಇದು ಒಂದು ಹಾರ್ಡ್ ಆಗಿರೋದ್ರಿಂದ, ಇದು ರಿಜಿಡ್ ಆಗಿರೋದ್ರಿಂದ ಮೂವ್ಮೆಂಟ್ ಆಫ್ ಅಯಾನ್ಸ್ ಇದರಲ್ಲಿ ನಾಟ್ ಪಾಸಿಬಲ್. ಸೊ ಇಟ್ ವಿಲ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಇದು ಓನ್ಲಿ ಒನ್ ವರ್ಡ್ ಸ್ಟೇಟ್ಮೆಂಟ್ ಇದೆ ಆನ್ಸರ್. ಎಲ್ಲಾ ಗಿವ್ ರೀಸನ್ಸ್ ಆನ್ಸರ್ಸ್ ಕ್ವೆಶನ್ ಕೂಡ ತುಂಬಾ ಈಸಿಯಾಗಿ ಇದೆ. ನೀವು ಕೂಡ ಆರಾಮಾಗಿ ನೀವು ಮಾರ್ಕ್ಸ್ ನ ಕೆಮಿಸ್ಟ್ರಿನಲ್ಲಿ ಈಸಿಯಾಗಿ ತಗೊಂಡಿರ್ತೀರಾ ಅಂತ ಭಾವಿಸ್ತೀನಿ. 20th ಕ್ವೆಶನ್, ಕಂಪ್ಲೀಟ್ ದ ಫಾಲೋಯಿಂಗ್ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕೇಳಿದ್ದಾನೆ ಮಕ್ಕಳು. ಅಲ್ಲಿ ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾನೆ. ಇದನ್ನ ಯಾವ ರೀತಿ ನೀವು ಓದಿದ್ರಿ ಅಂದ್ರೆ ಎಥನಾಲ್ ಈಸ್ ಕನ್ವರ್ಟೆಡ್ ಟು ಎಥನಾಯಿಕ್ ಆಸಿಡ್ ಅಂತ ನೀವು ಓದಿದ್ರಿ. ಬಟ್ ಅವ್ರ ಚಾರ್ಟ್ ಕೊಟ್ಬಿಟ್ಟು ಬ್ಲಾಕ್ಸ್ ನಲ್ಲಿ ಏನ್ ಆಸಿಡಿಫೈಡ್ ಏನ್ ಹಾಕ್ಬೇಕು, ಆಲ್ಕಲೈನ್ ಏನ್ ಹಾಕ್ಬೇಕು ಅಂತ ಕೇಳಿದ್ದಾರೆ. ಎಸ್, ಎಥನಾಲ್ ಬಂದು ಆಲ್ಕಲೈನ್ KMnO4 ಆರ್ ಆಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಕ್ರೋಮೇಟ್ ಹಾಕಿದ ತಕ್ಷಣ, ಹೀಟ್ ಹಾಕಿದ ತಕ್ಷಣ ನಮಗೆ CH3COOH ಎಥನಾಯಿಕ್ ಆಸಿಡ್ ಸಿಕ್ಕಿದೆ. ಇದು ಈಸಿಯಾಗಿ ಬರೆದ ತಕ್ಷಣ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 21st ಕ್ವಶನ್ ನೋಡಿ, ಬಹುತೇಕ ಎಕ್ಸ್ಪೆಕ್ಟೆಡ್ ಡಯಾಗ್ರಾಮ್ಸ್ ಅನ್ನ ನಾವ್ ಏನೇನು ಹೇಳಿದ್ವಿ ಅದಕ್ಕೆ ಬಿಟ್ಟು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ದ ಕಾಪರ್, ಇದು ಕೂಡ ಡಯಾಗ್ರಾಮ್ ಇಂಪಾರ್ಟೆಂಟ್. ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಇದ್ದಂತ ಪ್ರಶ್ನೆ. ಸುಮಾರು ಜನ ಇದನ್ನ ಮಕ್ಕಳು ಬರ್ದಿಲ್ಲ. ರಿಫೈನಿಂಗ್ ಆಫ್ ಕಾಪರ್ ಅದಕ್ ಬಿಟ್ಟು ಜಿಂಕ್ ಗ್ರಾನ್ಯೂಲ್ಸ್, ಆಕ್ಷನ್ ಆಫ್ ಸ್ಟೀಮ್ ಅದನ್ನೆಲ್ಲ ಬರ್ದಿದೀವಿ ಮ್ಯಾಮ್, ಅದನ್ನ ಪ್ರಾಕ್ಟೀಸ್ ಮಾಡಿದ್ವಿ, ಬಟ್ ರಿಫೈನಿಂಗ್ ಆಫ್ ಕಾಪರ್ ಕೊಟ್ಬಿಟ್ಟಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿದ್ದೀರಾ. ಹೌದು, ಇದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳಿದ್ವಿ. ಇದನ್ನ ಬಹುತೇಕ ಮಕ್ಕಳು, ನಾವು ಓದಿಸಿದಂತ ಮಕ್ಕಳು ರಿವಿಷನ್ ಟೈಮ್ ನಲ್ಲಿ ಇದನ್ನ ಲಾಸ್ಟ್ ಮೊಮೆಂಟ್ ಆಫ್ ರಿವಿಷನ್ ನಲ್ಲಿ ನಾನು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೆ, ಬರ್ದಿದ್ದಾರೆ. ಅದ್ರಲ್ಲಿ 2 ಲೇಬಲಿಂಗ್ ಪಾರ್ಟ್ಸ್ ಕೂಡ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೇಕು, ಓನ್ಲಿ 2 parts ಲೇಬಲ್ ಮಾಡಿದ್ರೆ ಯು ವಿಲ್ ಗೆಟ್ ದ ಈಸಿ ಆನ್ಸರ್. ಸಿ, ದಿಸ್ ಇಸ್ ದ ಡಯಾಗ್ರಾಮ್ ಆಫ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ದಿ ಕಾಪರ್. ಗಾಟ್ ಇಟ್? ದೆನ್ ಬ್ಯಾಲೆನ್ಸಿಂಗ್ ಕೊಟ್ಟೇ ಕೊಡ್ತಾರೆ, ಕಲ್ತಿರ್ಬೇಕು. ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಎರಡು ಬ್ಯಾಲೆನ್ಸ್ ಮಾಡಂಗೆ ಕಲ್ತ್ಕೊಳ್ಳಿ. ಈಸಿಯಾಗಿ 2 to 3 marks ಕೇಳ್ತಾರೆ ಅಂತ ನಾವು ಹೇಳಿದ್ವಿ. ಹೌದು, ಇಟ್ಸ್ ರೈಟ್. ಕೊಟ್ಟಿದ್ದಾರೆ, ಈಸಿಯಾಗಿ ಕೊಟ್ಟಿದ್ದಾರೆ. ಕ್ವಿಕ್ ಕ್ಲೈಮ್ ರಿಯಾಕ್ಟೆಡ್ ವಿತ್ ವಾಟರ್, ಜಿಂಕ್ added to copper sulfate, sodium chloride added to silver nitrate. ಈಸಿ ಆಗಿದೆ ಮಕ್ಕಳೇ. ಕ್ವಿಕ್ ಕ್ಲೈಮ್ ಬಂದು CaO plus H2O give rise to CaOH the whole 2 plus heat. ಇಷ್ಟು ಬರೆದ್ರೆ ಬ್ಯಾಲೆನ್ಸ್ ಆಯ್ತು. ಪ್ಲಸ್ ಕೆಮಿಕಲ್ ಈಕ್ವೇಶನ್ಸ್ ನ ಬರೀರಿ ಅಂತ ಕೊಟ್ಟಿದ್ದಾರೆ, ಆರಾಮಾಗಿ ನೀವು ಇದನ್ನ ಬರೀಬಹುದು. ಜಿಂಕ್ Zn plus CuSO4 give rise to ZnSO4 plus Cu.
That also you can easily write. If you know the statement, you can write easily the elements and you can balance. Then sodium chloride is added to silver nitrate solution. NaCl plus AgNO3 gives rise to NaNO3 plus AgCl. ಈಸಿಯಾಗಿ ನೀವು ಬರಿಬಹುದು. ಬ್ಯಾಲೆನ್ಸಿಂಗ್ ಅಂತ ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ. ನೀವು ಜಸ್ಟ್ H2 plus O2 give rise to 2H2 plus O2 give rise to 2H2O. Na2CO3 plus 2HCl give rise to 2NaCl plus H2O plus CO2. N2 plus 3H2 give rise to 2NH3. ಈಸಿಯಾಗಿ ನಿಮಗೆ 3 marks ಪಾಕೆಟ್ ನಲ್ಲಿ ಈಸಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಕೊಟ್ಟಿದ್ದಾರೆ. ಬಹುತೇಕ ಈವನ್ ಸ್ಲೋ ಲರ್ನರ್ ಕೂಡ ಇದನ್ನ ಬರೆದು ಅಟೆಂಪ್ಟ್ ಮಾಡಿ ನಿಮಗೆ ಪಾಸ್ ರೇಂಜ್ ಅಂತೂ ಪೇಪರ್ ತುಂಬಾ ಈಸಿ ಇದೆ ಮಕ್ಕಳೇ. ನನ್ಗೆ ಗೊತ್ತಿರಂಗೆ ಸ್ಕೋರ್ಗೆ 10 marks ಅಪ್ಲಿಕಬಲ್ ಲೆವೆಲ್ ಇದೆ. ನಾನು ಹೇಳ್ತೀನಿ ಅದನ್ನ, ಅದು ನಿಮಗೆ ಖಂಡಿತ ನಿಮ್ಗೆ ಗೊತ್ತಾಗಿದ್ರೆ ಔಟ್ ಆಫ್ ಔಟ್ ಎಕ್ಸ್ಪೆಕ್ಟ್ ಖಂಡಿತ ನೀವು ಮಾಡ್ಬೋದು. 23rd ಕ್ವೆಶನ್ ನೋಡಿ ಮಕ್ಕಳಿಗೆ, ಇದರಲ್ಲಿ ಬಹುತೇಕ ತುಂಬಾ ಮಕ್ಕಳು ಇದರಲ್ಲಿ ಎಡವಿದಿರಿ. ಏನು ಅಂದ್ರೆ ಕೆಮಿಕಲ್ ನೇಮ್ ಆಫ್ ಬ್ಲೀಚಿಂಗ್ ಪೌಡರ್ ಕೇಳಿದ್ದಾರೆ. ಮಕ್ಕಳುಗಳು ಎಲ್ಲರೂ ಕೆಮಿಕಲ್ ಫಾರ್ಮುಲಾ ಬರೆದು ಬಿಟ್ಟಿದ್ರಿ, CaOH ದ ಹೋಲ್ ಟು ಬರ್ದಿದ್ರಿ. ಬಟ್ ಇದ್ರಲ್ಲಿ ಕೆಮಿಕಲ್ ನೇಮ್ ಕೇಳಿದ್ದಾರೆ, ಅದೊಂದರಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಿ. ಕೆಮಿಕಲ್ ನೇಮ್ ಬಂದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಬರಿಬೇಕು. ಬಿಕಾಸ್ ಅದ್ರಲ್ಲಿ ಡಿವೈಡ್ ಮಾಡಿದ್ದಾರೆ 2 marks ಫಾರ್ ಕೆಮಿಕಲ್ ನೇಮ್, 2 marks ಫಾರ್ ಯೂಸಸ್ ಅಂತ. ಆದ್ರೆ 1 marks ಹೋಗಿದ್ರು ನಿಮ್ಗೆ ಯೂಸಸ್ ನಲ್ಲಿ ಸಿಗುತ್ತೆ, ಭಯ ಪಡಬೇಡಿ. ದೆನ್ ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್ ನಿಮ್ಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಯೂಸ್ ಇಟ್ ಫಾರ್ ಟು ಬ್ಲೀಚಿಂಗ್ ಕಾಟನ್, ಲೈನನ್, ಯೂಸ್ಡ್ ಇನ್ ಫಾರ್ ಫ್ಲೋರ್ ಕ್ಲೀನರ್, ಸ್ಟೈಲ್ಸ್ ಕ್ಲೀನಿಂಗ್, ಲಾಂಡ್ರಿ, ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್. ಇದೆಲ್ಲ ಬಹುತೇಕ ಯೂಸಸ್ ಇದೆ. ಕಾಮನ್ ಆಗಿ ನೀವು ಜನರಲ್ ಆಗಿ ಬರ್ದಿದ್ರು ಕೂಡ 4 points ಬರ್ದಿದ್ರೆ ನಿಮಗೆ ಈಸಿಯಾಗಿ 4 marks ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಆಕ್ಷನ್ ಆಫ್ ಬ್ಲೂ ಲಿಟ್ಮಸ್ ಪೇಪರ್ ಕೇಳಿದ್ದಾರೆ. 23rd ಕ್ವೆಶನ್. ಅಂಡರ್ ವಾಟ್ ಕಂಡೀಷನ್, ಹೌ ಡು ಯು ಐಡೆಂಟಿಫೈ ಸೊಲ್ಯೂಷನ್ ಆಸ್ ಬೇಸಿಕ್ ಸೊಲ್ಯೂಷನ್ ಬೈ ಯೂಸಿಂಗ್ ಬ್ಲೂ ಲಿಟ್ಮಸ್ ಪೇಪರ್ ಅಂತ ಕೇಳಿದ್ದಾರೆ. ಓಕೆ, ಇದರಲ್ಲಿ ನಿಮಗೆ ಜನರಲಿ ರಿಯಾಕ್ಷನ್ ಆಫ್ ಆಸಿಡಿಕ್ ಅಂಡ್ ಬೇಸಿಕ್ ವಿತ್ ಲಿಟ್ಮಸ್ ಪೇಪರ್ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಬ್ಲೂ ಲಿಟ್ಮಸ್ ಪೇಪರ್ ವಿಲ್ ಆಲ್ವೇಸ್ ರಿಮೈನ್ ಬ್ಲೂ ಇನ್ ಬೇಸಿಕ್. ಗೊತ್ತಿರುತ್ತಲ್ಲ, ಬ್ಲೂ ಟರ್ನ್ಸ್ ಟು ರೆಡ್ ವೆನ್ ಇಟ್ ಇಸ್ ಆಸಿಡಿಕ್, ರೆಡ್ ಟರ್ನ್ಸ್ ಟು ಬ್ಲೂ ವೆನ್ ಇಟ್ ಇಸ್ ಬೇಸಿಕ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಅದೆಲ್ಲ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ, ಅಂಡರ್ ವಾಟ್ ಕಂಡೀಷನ್ ಡಸ್ ಫಾರ್ಮರ್ ಟ್ರೀಟ್ ದ ಸಾಯಿಲ್ ಆಫ್ ಇಸ್ ಫೀಲ್ಡ್ ವಿತ್ ಸ್ಲೇಟೆಡ್ ಲೈಮ್? ವೆನ್ ಎವರ್ ದ ಸಾಯಿಲ್ ಇಸ್ ಆಸಿಡಿಕ್, then only the farmer will treat the soil with slated lime base. Then only the soil will be, its pH will be ready in order to grow the crops. ಈ ಒಂದು ಕಾಮನ್ ಅಂಶ ನಿಮಗೆ ಗೊತ್ತಿರಬೇಕು. pH ಯೂಸಸ್ ನ ಓದ್ಕೊಳ್ಳಿ ಅಂತ ನಾನು ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಹೇಳಿದ್ದೆ. ಐದರ್ ಟೂತ್ ಜಿಕೆ ಕೇಳ್ಬೋದು, ರಿಗಾರ್ಡಿಂಗ್ ಸಾಯಿಲ್ ಕೇಳ್ಬೋದು, ತಪ್ಪರ ಆಂಟಾಸಿಡ್ಸ್ ಸ್ಟಮಕ್ ನಲ್ಲಿ HCl ಪ್ರೊಡ್ಯೂಸ್ ಆಗುತ್ತಲ್ಲ, ಆ 3 ಕಾನ್ಸೆಪ್ಟ್ಸ್ ಒಂದು ಕೇಳ್ತಾರೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಕೇಳಿದ್ದಾರೆ ಮಕ್ಕಳು. ನೆಕ್ಸ್ಟ್ 24th, this is the last question in chemistry. ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್. ಮ್ಯಾಮ್ ಬೆಂಜಿನ್ ಸ್ಟ್ರಕ್ಚರ್ ಓದಿದ್ವಿ, ಸೈಕ್ಲೋಹೆಕ್ಸೇನ್ ಓದಿದ್ವಿ, ಪೆಂಟೇನ್, ಬ್ಯೂಟೇನ್ ಎಲ್ಲ ಕೂಡ ಓದಿದ್ವಿ. ಬಟ್ ಡಿಫ್ರೆನ್ಸ್ ಕೇಳಿದ್ದಾರೆ. ಎಸ್, ಅದಕ್ಕಿಂತ ಈಸಿ ಆಯ್ತಲ್ಲ. ಸ್ಯಾಚುರೇಟೆಡ್ ಸಿಂಗಲ್ ಬಾಂಡ್, ಅನ್ಸ್ಯಾಚುರೇಟೆಡ್ ಇಟ್ಸ್ ನಥಿಂಗ್ ಬಟ್ ದಿ ಡಬಲ್ ಬಾಂಡ್ ಕಾನ್ಸೆಪ್ಟ್ಸ್. ದೆನ್ ಎಕ್ಸಾಂಪಲ್ ಬರೀತಾ ಹೋಗಿ, ಮೀಥೇನ್, ಈಥೇನ್, ಪ್ರೋಪೇನ್, ಈಥೀನ್, ಈಥೈನ್, ಪೆಂಟೈನ್ ಯಾವ್ದಾದ್ರು ಆಗಿರ್ಬೋದು ಅನ್ಸ್ಯಾಚುರೇಟೆಡ್. ಓನ್ಲಿ 2 points ಬರೆದ್ರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಅದ್ರ ಜೊತೆಗೆ ಸ್ಟ್ರಕ್ಚರಲ್ ಐಸೋಮರ್ಸ್, ಡೆಫಿನೇಷನ್ ಆಫ್ ಸ್ಟ್ರಕ್ಚರಲ್ ಐಸೋಮರ್ಸ್ ಕೇಳಿದ್ದಾರೆ. ಐಡೆಂಟಿಕಲ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಹಾಕಿ ಬ್ಯೂಟೇನ್ C4H10 ನ 2 ಸ್ಟ್ರಕ್ಚರ್ ಆಗಿ ತೋರಿಸಿ. ಒಂದು ಸ್ಟ್ರೈಟ್ ಚೈನ್ ತೋರಿಸಿ, ಒಂದು ವಿಚ್ ಸ್ಟ್ರೈಟ್ ಚೈನ್ ಅಲ್ಲದೆ ಮಿಕ್ಸೆಡ್ ಆಗಿ ಸ್ವಲ್ಪ ತೋರಿಸಿ, ಐಸೋಬ್ಯೂಟೇನ್ ತೋರಿಸಿ. ನಿಮಗೆ ಈಸಿಯಾಗಿ ವಾಟ್ ಸ್ಟ್ರಕ್ಚರಲ್ ಐಸೋಮರ್ಸ್ ನ ನೋಡಿ ಅದಕ್ಕೆ 2 marks, ಇದಕ್ಕೆ 2 marks ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನನಗೆ ಗೊತ್ತಿರೋ ಪ್ರಕಾರ 2 or 3 marks ಬಿಟ್ರೆ ಕೆಮಿಸ್ಟ್ರಿನಲ್ಲಿ ಆಲ್ಮೋಸ್ಟ್ ಆಲ್ ರಿಪೀಟೆಡ್ ಕ್ವಶನ್ಸ್ ಬಂದಿದೆ. ಬಯಾಲಜಿನಲ್ಲಿ ಮಾತ್ರ ಒಂದು 4 to 5 marks ಅಪ್ಲಿಕಬಲ್ ಇದೆ. ಅದು ಜನರಲಿ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಲೇಬೇಕು. ಸೈನ್ಸ್ ಅಂದ್ಮೇಲೆ ಎಲ್ಲ ಡೈರೆಕ್ಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅದೃಷ್ಟನೂ ನಮ್ಮ ಅದೃಷ್ಟನೂ ಈ ಸರಿ ಪೇಪರ್ ತುಂಬಾ ಚೆನ್ನಾಗಿ ಬಂದಿದೆ. ಮಕ್ಕಳು ಕೂಡ ಅದೇ ಒಂದು ಖುಷಿನಲ್ಲಿ ಸೆಂಟ್ರಿಂದ ಆಚೆ ಬಂದಿದ್ದೀರಿ. ಎಲ್ರು ಕಮೆಂಟ್ ಬಾಕ್ಸ್ ನೋಡ್ತಿದ್ರು, ನಮ್ಗೆ ತುಂಬಾ ಖುಷಿ ಆಯ್ತು ಮ್ಯಾಮ್, ತುಂಬಾ ಚೆನ್ನಾಗಿ ಬರ್ದಿದೀವಿ ಸೈನ್ಸ್ ಪೇಪರ್ ಅಂತ ಕೂಡ ನೀವು ಆಚೆ ಬಂದಿದ್ದೀರಿ. ಅದೆಲ್ಲ ನೋಡಿ ನಮಗೆ ತುಂಬಾ ಖುಷಿಯಾಗಿ ನಾವು ಕೀ ಆನ್ಸರ್ ವಿಡಿಯೋನ ಮಾಡ್ತಾ ಇದೀವಿ. ಸೊ ಇಲ್ಲಿಗೆ ಕೆಮಿಸ್ಟ್ರಿ ಕೀ ಆನ್ಸರ್ಸ್ ಕಂಪ್ಲೀಟ್ ಆಯ್ತು. ಫಿಸಿಕ್ಸ್ ಆಯ್ತು, ಕೆಮಿಸ್ಟ್ರಿ ಆಯ್ತು ಮಕ್ಕಳ. ಈಗ ಲಾಸ್ಟ್ ಪಾರ್ಟ್ ಇನ್ ಸೈನ್ಸ್ ಬಯಾಲಜಿಗೆ ಬರೋಣ. 25th ಕ್ವೆಶನ್ MCQ, 2 MCQ ಇದೆ. ಇನ್ಫಾರ್ಮೇಶನ್ ಸೋರ್ಸ್ ಫಾರ್ ಮೇಕಿಂಗ್ ಪ್ರೋಟೀನ್ಸ್ ಇನ್ ಸೆಲ್ಸ್. 4 ಆಪ್ಷನ್ ಕೇಳಿದ್ದಾರೆ. ಜೀನ್, ಕ್ರೋಮೋಸೋಮ್, ರೈಬೋಸೋಮ್ ಕೇಳಿದ್ದಾರೆ. DNA is a right answer. Next, blood sugar level increases under section of insulin. Swelling of neck dash ಅಂತ ಕೇಳಿದ್ದಾನೆ. ಸೊ ನಿಮ್ ಯೂಶಲಿ
ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನಲ್ಲಿ ಹಾರ್ಮೋನ್ಸ್ ನ ನೋಡ್ಕೊಳ್ಳಿ ಅಂತ ನಿಮ್ಗೆ ಪದೇ ಪದೇ ಹೇಳ್ತಾ ಇದೆ. ಥೈರಾಯ್ಡ್ ಆಗಿರ್ಬೋದು, ಪ್ಯಾನ್ಕ್ರಿಯಾಸ್ ಆಗಿರ್ಬೋದು, ಈ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಫಂಕ್ಷನ್ಸ್ ಅಂಡ್ ಹಾರ್ಮೋನ್ಸ್ ನಲ್ಲಿ ಈ ರೀತಿ ಟ್ವಿಸ್ಟ್ ಕೇಳಿದ್ದಾನೆ. ಸ್ವೆಲ್ಲಿಂಗ್ ಆಫ್ ನೆಕ್ is always due to the under secretion of thyroxine hormone, and even you know the disease caused by this is nothing but goiter. ಈ ಒಂದು ಆಪ್ಷನ್ ಈಸಿಯಾಗಿ ಎಲ್ಲರೂ ಬರೀತೀರಿ. ನೆಕ್ಸ್ಟ್, asexual reproduction that occurs in ಸ್ಪೈರೋಗೈರಾ ಅಂತ ಕೇಳಿದ್ದಾರೆ. ನಿಮ್ಮೆಲ್ಲರೂ ಗೊತ್ತಿರಂಗೆ ಅದು ಫ್ರಾಗ್ಮೆಂಟೇಶನ್. ಈ ಒಂದು ಸ್ಪೈರೋಗೈರಾ ಏನಾಗುತ್ತೆ, ಫ್ರಾಗ್ಮೆಂಟ್ಸ್ ಆಗಿ ಸೆಪರೇಟ್ ಆಗಿ ಈಚ್ ಫ್ರಾಗ್ಮೆಂಟ್ ನ್ಯೂ ಇಂಡಿವಿಜುವಲ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಮಾರ್ಕ್ ಕ್ವೆಶನ್ ಬರ್ತಿದಂಗೆ ವಾಟ್ ಇಸ್ ದ ಫಂಕ್ಷನ್ ಆಫ್ ಓಝೋನ್ ಲೇಯರ್ ಕೇಳಿದ್ದಾರೆ. ಯು ಆಲ್ರೆಡಿ ನೋ ವಾಟ್ ಇಸ್ ದ ಫಂಕ್ಷನ್ ಆಫ್ ಓಝೋನ್ ಲೇಯರ್, ವೇರ್ ಇಟ್ ಇಸ್ ಬೀನ್ ಪ್ರೊಟೆಕ್ಟಿವ್ ಶೀಲ್ಡ್ ಫಾರ್ ದಿ ಅರ್ತ್ ಅಲ್ವಾ. ಇಟ್ ಪ್ರೊಟೆಕ್ಟ್ಸ್ ಯೂಶಲಿ ಫ್ರಮ್ UV radiations which is coming from the sun ಅಂತ ಬರ್ದ ನಿಮಗೆ 1 ಮಾರ್ಕ್ಸ್ ಪಾಕೆಟ್ ನಲ್ಲಿ. Then what is neuron? It's nothing but structural and functional unit of nerve cell is neuron. Nephron neuron ಈ ಸರಿ ಕನ್ಫ್ಯೂಷನ್ ಮಾಡ್ಕೊಂಡಿಲ್ಲ ತಾನೆ. ಸೊ 1 ಮಾರ್ಕ್ಸ್ ನಲ್ಲಿ ಈಸಿಯಾಗಿ ಕೇಳಿದರೆ ನ್ಯೂರಾನ್ ಕಾನ್ಸೆಪ್ಟ್ ನ ಈಸಿಯಾಗಿ ಬರೆದು 1 ಮಾರ್ಕ್ಸ್ ತಗೊಳ್ಳಿ. ನೆಕ್ಸ್ಟ್, ಲೈಫ್ ಪ್ರೋಸೆಸ್ ನಲ್ಲಿ ಕೇಳ್ತಾ ಇದ್ದೀರಾ, ಈವೆಂಟ್ಸ್ ಆಫ್ ಫೋಟೋಸಿಂಥಸಿಸ್ ನ ಸ್ಟಡಿ ಮಾಡಿ ಥರ ಆಗಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅದೇ ರೀತಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇವೆಂಟ್ಸ್ ಆಫ್ ಫೋಟೋಸಿಂಥಸಿಸ್ 4 ಕಾನ್ಸೆಪ್ಟ್ಸ್ ನ ಕೊಟ್ಟು ಯಾವ್ದಾದ್ಮೇಲೆ ಯಾವ್ದು ಇವೆಂಟ್ ಪ್ರೊಸೀಜರ್ ನ ಬರೀರಿ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಪಕ್ಕ ನೀವು ಓದಿದ್ರೆ ಈಸಿಯಾಗಿ ಬರೀತೀರಿ. ಇವೆಂಟ್ಸ್ ದಟ್ ಅಕ್ಕರ್ ಇನ್ photosynthesis, what is that? First, always what it will take, absorption of light energy by the chlorophyll. Next is conversion of light energy to chemical energy ಆಗುತ್ತೆ. ಅದಾದ್ಮೇಲೆ splitting of water molecules into hydrogen and oxygen. Then last is conversion of carbon dioxide to carbohydrates. 4 ಆಪ್ಷನ್ ಯಾವ್ದಾದ್ಮೇಲೆ ಯಾವ್ದಾಗುತ್ತೆ ಕರೆಕ್ಟ್ ಆಗಿ ನೋಡಿ ಬರ್ದಿದ್ರೆ ನಿಮಗೆ ಈಸಿಯಾಗಿ ಯು ಕ್ಯಾನ್ ಗೆಟ್ 1 ಮಾರ್ಕ್ಸ್ ಈಸಿಯಾಗಿ ಕೊಟ್ಟಿದ್ದಾನೆ. ನೆಕ್ಸ್ಟ್, ಪ್ಲಾಂಟ್ ಹಾರ್ಮೋನ್ ಆಕ್ಸಿನ್ ಅಂಡ್ ಫಂಕ್ಷನ್ಸ್ ನೋಡ್ಕೊಳ್ಳಿ ಅಂತ ಹೇಳಿದೆ. ಬಟ್ ಅವ್ರು ಏನ್ ಕೇಳಿದ್ದಾರೆ ಅಂದ್ರೆ ಹೌ ಆಕ್ಸಿನ್ ಪ್ರಮೋಟ್ ದ ಗ್ರೋತ್ ಆಫ್ ಟೆಂಡಲ್ಸ್ ಆಫ್ ಕ್ಲೈಂಬಿಂಗ್ ಪ್ಲಾಂಟ್ಸ್ ಅರೌಂಡ್ ದ ಸಪೋರ್ಟ್ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಯೂಶಲಿ ಗೊತ್ತು ವಾಟ್ ಇಸ್ ದ ಫಂಕ್ಷನ್ ಆಫ್ ಆಕ್ಸಿನ್. ಇಟ್ ಯೂಶಲಿ ಹೆಲ್ಪ್ಸ್ ಫಾರ್ ದಿ ಗ್ರೋತ್ ಆಫ್ ದ ಸ್ಟೆಮ್. ಏನಾಗುತ್ತೆ, ಟೆಂಡ್ರಿಲ್ ಅಂದ್ರೆ ಬಳ್ಳಿ ಯಾವ್ದಾದ್ರು ಒಂದು ಸಾಲಿಡ್ ಸಪೋರ್ಟ್ ಸಿಕ್ಕಿದ ತಕ್ಷಣ ಆ ಒಂದು ಬಳ್ಳಿ ಸಪೋರ್ಟ್ ತಗೊಂಡು ಸುತ್ಕೋತಾ ಹೋಗುತ್ತೆ. ಇಟ್ ಹೆಲ್ಪ್ಸ್ ಫಾರ್ ಪ್ಲಾಂಟ್ ಸರ್ಕಲ್ಸ್ ಅರೌಂಡ್ ದ ಸಾಲಿಡ್ ಸಪೋರ್ಟ್ ಅಂಡ್ ಗ್ರೋಸ್ ಫಾಸ್ಟರ್ ಅಂತ ಈಸಿಯಾಗಿ ಬರ್ಕೊಳ್ಳಿ. 2 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಅದಾದ್ಮೇಲೆ ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಹೌ ಅವರ್ ಬಾಡಿ ರೆಸ್ಪಾಂಡ್ ವೆನ್ ಅಡ್ರಿನಲೈನ್ ಈಸ್ ಸೆಕ್ರೀಟೆಡ್ ಇನ್ ಟು ದ ಬ್ಲಡ್ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು ವಾಟ್ ಇಸ್ ದ ಫಂಕ್ಷನ್ ಆಫ್ ಅಡ್ರಿನಲೈನ್ ಹಾರ್ಮೋನ್. ಇಟ್ ಇನ್ಕ್ರೀಸಸ್ breathing rate, heart rate, regulates the blood to all parts of the body. It diverts blood over skeletal muscles. All these points na cover ಮಾಡ್ಕೊಂಡು ಬರ್ದ್ರೆ ನಿಮಗೆ 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್, ಅವರ್ ಎನ್ವಿರಾನ್ಮೆಂಟ್ ಇಂದ ಫುಡ್ ಚೈನ್ ಏನಂತ ಕೇಳಿಲ್ಲ, ಒಂದು ಕಾನ್ಸೆಪ್ಟ್ ನ ಕೊಟ್ಟು ಫುಡ್ ಚೈನ್ ಬರೀರಿ. ಗ್ರಾಸ್ ಹಾಪರ್, ಫ್ರಾಗ್, ಸ್ನೇಕ್ ಬರ್ದು ಬಯೋಮ್ಯಾಗ್ನಿಫಿಕೇಶನ್ ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. ಸೊ ಫುಡ್ ಚೈನ್ ಫಸ್ಟ್ ಕರೆಕ್ಟ್ ಆಗಿ ಬರೀರಿ. ಫಸ್ಟ್ ಗ್ರಾಸ್ ಇರುತ್ತೆ, ಗ್ರಾಸ್ ನ ಗ್ರಾಸ್ ಹಾಪರ್ ತಿನ್ನುತ್ತೆ, ಗ್ರಾಸ್ ಹಾಪರ್ ನ ಫ್ರಾಗ್, ದೆನ್ ಫ್ರಾಗ್ ನ ಸ್ನೇಕ್ ತಿನ್ನುತ್ತೆ. ಇಲ್ಲಿ ಹಾರ್ಮ್ಫುಲ್ ಪೊಲ್ಯೂಟೆಂಟ್ಸ್ ಲಾಸ್ಟ್ ನಲ್ಲಿ ಇರುವಂತಹ ಸ್ನೇಕ್ ಗೆ ಎಲ್ಲ ಸೇರ್ಕೊಳ್ಳುತ್ತೆ. ಗ್ರಾಸ್ ನಲ್ಲಿ ಇರುವಂತಹ ಸಮ್ ಪೊಲ್ಯೂಟೆಂಟ್ಸ್ ಗ್ರಾಸ್ ಹಾಪರ್ ಇಂದ ಫ್ರಾಗ್ ಇಂದ ಲಾಸ್ಟ್ ಗೆ ಸ್ನೇಕ್ ಹ್ಯಾಸ್ ಮೋರ್ ಅಕ್ಯುಮುಲೇಷನ್ ಆಫ್ ಹಾರ್ಮ್ಫುಲ್ chemicals in above food chain. This is the concept of biomagnification. Then pollen tube ಚಿತ್ರ ಎಲ್ಲರೂ ಬರೀದಿರಾ ಅಂತ ಭಾವಿಸ್ತೀನಿ. ಹೇಳಿದೆ ನಾನು, ಇದನ್ನ ಓದ್ಕೊಳ್ಳಿ. ಲಾಂಜಿಟ್ಯೂಡಿನಲ್ ಸೆಕ್ಷನ್ ಆಫ್ ಫ್ಲವರ್ ಗಿಂತ ಇದನ್ನ ಜಾಸ್ತಿ ಓದಿ ಅಂತ ಹೇಳಿದೆ. ಸೊ ನೀವೆಲ್ಲರೂ ಅದನ್ನ ಬರ್ದಿದ್ದೀರ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ನೆಕ್ಸ್ಟ್ 34th ಕ್ವೆಶನ್, ಫಂಕ್ಷನ್ ಆಫ್ ಫಾಲೋಯಿಂಗ್ ಎನ್ಸೈಮ್ಸ್ ಇನ್ ಹ್ಯೂಮನ್ ಅಲಿಮೆಂಟರಿ ಕೆನಾಲ್ ಅಂತ ಕೇಳಿದ್ದಾರೆ. ಹ್ಯೂಮನ್ ಅಲಿಮೆಂಟರಿ ಕೆನಾಲ್ ಅಂದಿದ ತಕ್ಷಣ ಡೈಜೆಸ್ಟಿವ್ ಸಿಸ್ಟಮ್ ನಿಮ್ಗೆ ಆಲ್ರೆಡಿ ಗೊತ್ತು. ಆ ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ 3 ಟ್ರಿಪ್ಸಿನ್, ಅಮೈಲೇಸ್ ಅಂಡ್ ಲಿಪೇಸ್ ರೋಲ್ ನ ಕೇಳಿದ್ದಾರೆ. ಈ ಒಂದು ಎನ್ಸೈಮ್ಸ್ ನ ರೋಲ್ ನ ಕೇಳಿದ್ದಾರೆ. ಆಲ್ವೇಸ್ ಟ್ರಿಪ್ಸಿನ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಪ್ರೋಟೀನ್ಸ್ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಅಮೈಲೈಸ್ ಕೇಳಿದಾನೆ, ಇಟ್ ಕನ್ವರ್ಟ್ ಸ್ಟಾರ್ಚ್ ಟು ಸಿಂಪಲ್ ಶುಗರ್ಸ್ ಅಂತ ಗೊತ್ತಿರಬೇಕು. ಲಿಪೇಸ್ ಬಂದು ಇಟ್ ಬ್ರೇಕ್ಸ್ ಡೌನ್ ಎಮಲ್ಸಿಫೈಡ್ ಫ್ಯಾಟ್ಸ್ ಇನ್ ಇಂಟೆಸ್ಟೈನ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿಯಾಗಿ 3 ಮಾರ್ಕ್ಸ್ ಇನ್ ಯರ್ ಪಾಕೆಟ್. ದೆನ್ 35th ಕ್ವೆಶನ್ ನಲ್ಲಿ ಸೆಕ್ಷುವಲ್ ಟೈಪ್ ಆಫ್ ರಿಪ್ರೊಡಕ್ಷನ್ ಲೀಡ್ಸ್ ಟು ಮೋರ್ ವೇರಿಯೇಷನ್ಸ್ ವೈ ಅಂತ ಕೇಳಿದ್ದಾರೆ. ನೋಡಿ, ಇದು ಸ್ವಲ್ಪ ಟ್ವಿಸ್ಟೆಡ್ ಆಯ್ತು. ನಿಮ್ ಯೂಶುವಲಿ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಓದಿರ್ತೀರಿ, ವೇರಿಯೇಷನ್ಸ್, ಅಕ್ವೈರ್ಡ್ ಟ್ರೇಟ್ಸ್, ಡಾಮಿನೆಂಟ್ ಟ್ರೇಟ್ಸ್ ನ ಓದಿರ್ತೀರಿ. ಬಟ್ ಇಲ್ಲಿ ಟ್ವಿಸ್ಟ್ ಆಗಿ ಹೇಗೆ ಇಟ್ ಲೀಡ್ಸ್ ಟು ಮೋರ್ ವೇರಿಯೇಷನ್ಸ್ ಅಂತ ಕೇಳಿದ್ದಾರೆ. ಬರೀರಿ ಸ್ವಲ್ಪ ಅದ್ರ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಷ್ಟೇ. ಇಟ್ ಇನ್ವಾಲ್ವ್ಸ್ ನಥಿಂಗ್ ಬಟ್ ಕಾಪಿಂಗ್ DNA ಫ್ರಮ್ ಬೋತ್ ದ ಪ್ಯಾರೆಂಟ್ಸ್,
while copying DNA from both the parents, there may occur some variations. While these variations will occur, we can observe that the usually born child may vary from parent, either from father or mother. It results in errors. Resultant errors are the source for variations in population of organisms or offsprings ಅನ್ನೋ ಕಾನ್ಸೆಪ್ಟ್ ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಬರೀರಿ. ಅಟ್ಲೀಸ್ಟ್ ನಿಮ್ಗೆ ನೀಟಾಗಿ ಕಾನ್ಸೆಪ್ಟ್ ಕವರ್ ಮಾಡದಲ್ಲ ಇದು ನಿಮ್ಗೆ 1 ಮಾರ್ಕ್ಸ್ ಆದ್ರೂ ನಿಮ್ಗೆ ಸಿಗುತ್ತೆ. ಕಾನ್ಸೆಪ್ಟ್ ಕವರ್ ಮಾಡಿದ್ರೆ ಯೂಶುವಲಿ ನಿಮ್ಗೆ ಕೊಡ್ತಾರೆ ಮಾರ್ಕ್ಸ್ ಅದಕ್ಕೆ. ದೆನ್ ಹ್ಯೂಮನ್ಸ್ ಯುಟರಸ್ ರೋಲ್ ಆಫ್ ಪ್ಲಾಸೆಂಟಾ ಅಂತ ಕೇಳಿದ್ದಾರೆ. ಇದನ್ನ ಬಹುತೇಕ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಹೌ ಎಂಬ್ರಿಯೋ ಗೆಟ್ಸ್ ನ್ಯೂಟ್ರಿಷನ್ ಫ್ರಮ್ ಮದರ್ಸ್ ಓಮ್ ಅಂತ ಬರೀರಿ, ಎಕ್ಸ್ಪ್ಲೈನ್ ಮಾಡಿ. How it gets nourishment from the mother's body, how it takes oxygen, how villi it has been covered from the body. Placenta functions bariri, it provides large surface area for the glucose and oxygen to pass from mother to embryo. Then it removes, placenta also removes the waste substances produced by developing embryo by transferring them into mother's blood ಅನ್ನೋ ಕಾನ್ಸೆಪ್ಟ್ ನ ಬರೀರಿ. ಬಹುತೇಕ ಇದು ನಾನು ಹೇಳಿದ್ದೆ, ಎಲ್ಲರೂ ಮಕ್ಕಳು ಓದಿದ್ರು. ಇದು ಈಸಿ ಅಂಡ್ ರಿಪೀಟೆಡ್ ಕ್ವಶನ್ ಆಗಿದೆ, ಬರ್ದಿರ್ತೀರಿ. ಅದು ಗೊತ್ತಾಗ್ದಲ್ಲ ಆರ್ ಕ್ವಶನ್ ಏನ್ ಕೇಳಿದ್ದಾನೆ, ಹೌ ಡಸ್ ಮೆನ್ಸುರೇಷನ್ ಅಕ್ಕರ್ ಇನ್ ವುಮೆನ್ ಅಂತ ಕೇಳಿದ್ದಾನೆ. ಮೆನ್ಸುರೇಷನ್ ಅಕ್ಕರ್ ವೆನ್ ಎಗ್ ಇಸ್ ನಾಟ್ ಫರ್ಟಿಲೈಸ್, ಇಟ್ ಲೀವ್ಸ್ ಓನ್ಲಿ ಫಾರ್ 1 day ಅನ್ನೋ ಕಾನ್ಸೆಪ್ಟ್ ನ ಕವರ್ ಮಾಡಿದ್ರೆ ಈಸಿಯಾಗಿ ಸ್ಕೋರ್ ಆಗುತ್ತೆ. ಅದಕ್ಕೆ ಬಿಟ್ರೆ ಇನ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಟೆಸ್ಟಿಸ್ ಆರ್ ಲೊಕೇಟೆಡ್ ಔಟ್ಸೈಡ್ ಅಬ್ಡಾಮಿನಲ್ ಕ್ಯಾವಿಟಿ ಇನ್ ಸ್ಕ್ರಾಟಮ್. ವೈ ಅಂತ ಕೇಳಿದ್ದಾರೆ. In order to for the production of the sperms, it needs low temperature ಅನ್ನೋ ಕಾನ್ಸೆಪ್ಟ್ ನ ಕವರ್ ಮಾಡಿ ಈಸಿಯಾಗಿ AB ಇಂದ 1.5 3 ಮಾರ್ಕ್ಸ್ ನಿಮ್ಮ ಪಾಕೆಟ್ ನಲ್ಲಿ ಇರುತ್ತೆ. ದೆನ್ ಯೂಶಲಿ ಹ್ಯೂಮನ್ ಬ್ರೈನ್ ನ ಪ್ರಾಕ್ಟೀಸ್ ಮಾಡ್ತಾನೆ ಇದ್ರಿ, ಅದೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಪ್ಲಸ್ ಹೈಪೋಥಾಲಮಸ್ ಅಂಡ್ ಮೆಡ್ಯುಲಾ ಓನ್ಲಿ 2 ಲೇಬಲಿಂಗ್ ಪಾರ್ಟ್ಸ್ ನ ಕೇಳಿದ್ದಾನೆ. ಈಸಿಯಾಗಿ ಈ ಚಿತ್ರ ಬರೆದು ಎಲ್ಲರೂ ಒಳ್ಳೆ ಮಾರ್ಕ್ಸ್ ನ ತಗೊಂಡಿದ್ದೀರಂತ ಭಾವಿಸ್ತೀನಿ. 37th ಫ್ರಮ್ ಹೆರಿಡಿಟಿ ಚಾಪ್ಟರ್, ಐದರ್ ಮೊನೋಹೈಬ್ರಿಡ್ ಆರ್ ಡೈಹೈಬ್ರಿಡ್ ಎರಡರಲ್ಲಿ ಒಂದು ಪಕ್ಕ ಕೊಡ್ತಾರೆ ಅಂತ ಹೇಳಿದೆ ಮಕ್ಕಳೇ. ಅದ್ರ ಜೊತೆಗೆ ಸೆಕ್ಸ್ ಡಿಟರ್ಮಿನೇಷನ್ ಆಫ್ ಚೈಲ್ಡ್ ಕೂಡ ಕೊಡ್ತಾರೆ ಅಂತ ಹೇಳಿದೆ, ಅದೇ ರೀತಿ ಬಂದಿದೆ. ಡೈಹೈಬ್ರಿಡ್ ಕ್ರಾಸ್ ಈಸಿ ಆಗಿದೆ. F1 ಜನರೇಷನ್, F2 ಜನರೇಷನ್, ಫಿನೋಟೈಪಿಕ್ ಅಂಡ್ ಜಿನೋಟೈಪಿಕ್ ರೇಷಿಯೋ ಯೂಸಿಂಗ್ ದ ಗ್ಯಾಮೆಟ್ಸ್ ಹಾಕಿದ್ರೆ ಈಸಿಲಿ 4 ಮಾರ್ಕ್ಸ್ ಇನ್ ಯೋರ್ ಪಾಕೆಟ್. Sex determination of the child, usually mother has gametes XX and father has XY. Whenever the XX will gets together, there is a formation of the girl baby. XY, there is a formation of boy baby ಅನ್ನೋ ಒಂದು ಚಾರ್ಟ್ ಹಾಕಿ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಈಸಿಯಾಗಿ ನಿಮ್ಮ ಮಾರ್ಕ್ಸ್ ಸಿಕ್ತು. ಬಟ್ ಅದರಲ್ಲಿ ಬಿ ಕ್ವೆಶನ್ ನಿಮ್ಗೆ ಸ್ವಲ್ಪ ಏನ್ ಕೇಳಿದ್ದಾರೆ, ಟ್ವಿಸ್ಟ್ ಕೇಳಿದ್ದಾರೆ. ವಾಟ್ ಇಸ್ ದಟ್ ಕ್ವೆಶನ್? ರಿಗಾರ್ಡಿಂಗ್ how traits of organism is decided as either dominant or recessive. ಚೆಕ್ಕರ್ ಬೋರ್ಡ್ ಹಾಕ್ಬೇಕಾದ್ರೆ ನೀವು ಬರೀತೀರಿ ಬಿಗ್ ಟಿ ಸ್ಮಾಲ್ ಟಿ, ಬಿಗ್ ಟಿ ಬಿಗ್ ಟಿ, ಬಿಗ್ ಟಿ ಸ್ಮಾಲ್ ಟಿ ಅಂತ ಬರೆದಿರ್ತೀರಿ ಅಲ್ವಾ. ಆ ಏನು ಬಿಗ್ ಅಂತ ಬರೀತೀರಿ, ವಿಚ್ ಕ್ಯಾರೆಕ್ಟರ್ ಇಸ್ ಬೀನ್ ಮೋರ್ ಎಕ್ಸ್ಪ್ರೆಸ್ಡ್, ಅದನ್ನ ನಾವು ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ರೆಸೆಸಿವ್ ಬಂದು ಸ್ಮಾಲ್ ಟಿ ಸ್ಮಾಲ್ ಆರ್. ಸ್ಮಾಲ್ ಟಿ ಅಂತ ಏನೇನ್ ಕಾನ್ಸೆಪ್ಟ್ ನ ಕವರ್ ಮಾಡಿರ್ತೀರಿ ಗ್ಯಾಮೆಟ್ಸ್ ಅದೆಲ್ಲ ರೆಸೆಸಿವ್ ಆಗಿ ಬರುತ್ತೆ. ಈ ಕಾನ್ಸೆಪ್ಟ್ ನೀವು ಕವರ್ ಮಾಡಿದ್ರೆ ಅದ್ರಲ್ಲಿ 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. ಡಾಮಿನೆಂಟ್ ಟ್ರೈಟ್ಸ್ ಎಲ್ಲ ಬಿಗ್ ಟಿ ಬಿಗ್ ಟಿ ಬಿಗ್ ಟಿ ಸ್ಮಾಲ್ ಟಿ, ಬಿಗ್ ಆರ್ ಬಿಗ್ ಆರ್ ಬಿಗ್ ಆರ್ ಸ್ಮಾಲ್ ಆರ್ ಅನ್ನೋ ಕಾನ್ಸೆಪ್ಟ್ಸ್ ಬಂದು ಡಾಮಿನೆಂಟ್. ಸ್ಮಾಲ್ ಟಿ ಸ್ಮಾಲ್ ಆರ್ ಬರೋದೆಲ್ಲ ರೆಸೆಸಿವ್ ಕ್ಯಾರೆಕ್ಟರ್ಸ್. ಸೊ ಇದನ್ನು ಕೂಡ ಓದಿದ್ರೆ ಖಂಡಿತ ಬರೆದಿರ್ತೀರಿ. ಲಾಸ್ಟ್ ಕ್ವೆಶನ್ 38th ಕ್ವೆಶನ್ ಬಂದು ರೋಲ್ ಆಫ್ ಹಿಮೋಗ್ಲೋಬಿನ್ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇನ್ ಅವರ್ ಬ್ಲಡ್ ಅಂತ ಕೇಳಿದ್ದಾರೆ. ಯು ಹ್ಯಾವ್ ಟು ನೋ the functions of the hemoglobin. Hemoglobin pigments ಬಂದು RBC, WBC, platelets ಆ ಕಾನ್ಸೆಪ್ಟ್ ನ ವಿವರಿಸಿ. how blood looks red ಅನ್ನೋ ಕಾನ್ಸೆಪ್ಟ್ ನ ಬರೀರಿ. 2 ಮಾರ್ಕ್ಸ್ ನಿಮಗೆ ಇದರಲ್ಲಿ ಈಸಿಯಾಗಿ ಕವರ್ ಆಗುತ್ತೆ. ಅದು ಬಿಟ್ಟು strategies of excretion found in plants. even plants will excrete, is it by which all methods ಅಂತ ಕೇಳಿದ್ದಾರೆ. ಫಸ್ಟ್ ಕಾನ್ಸೆಪ್ಟ್ ಬಂದು ಟ್ರಾನ್ಸ್ಪಿರೇಷನ್ ಅಂತ ಬರ್ದಿರ್ತೀರಿ. plants also lose some leaves that consist of dead cells. ಈಸಿಯಾಗಿ ಡೆಡ್ ಸೆಲ್ಸ್ ರಿಮೂವ್ ಆಗ್ತಾ ಹೋಗುತ್ತೆ. ದಟ್ ಇಸ್ ಆಲ್ಸೋ ಮೆಥಡ್ ಆಫ್ ಎಕ್ಸ್ಕ್ರೀಷನ್. ಅಂಡ್ ಅದರ್ ವೇಸ್ಟ್ ಪ್ರಾಡಕ್ಟ್ಸ್ ಆರ್ ಸ್ಟೋರ್ಡ್ ಆಸ್ ರೆಸಿನ್ಸ್ ಅಂಡ್ ಗಮ್ಸ್ ಇನ್ ಓಲ್ಡ್ xylem ಅನ್ನೋ ಕಾನ್ಸೆಪ್ಟ್ ಕೂಡ ಕವರ್ ಮಾಡ್ಕೊಂಡಿದ್ದೀರಿ. ಇನ್ನು ಪ್ಲಾಂಟ್ಸ್ ಎಕ್ಸ್ಕ್ರೀಟ್ ಸಮ್ ವೇಸ್ಟ್ ಸಬ್ಸ್ಟೆನ್ಸ್ ಇನ್ ಟು ದ ಸಾಯಿಲ್ ಡೈರೆಕ್ಟ್ಲಿ ಅಂತ ಕೂಡ ಬರೀಬಹುದು. ಸೊ ಬರ್ದಿರ್ತೀರಿ ಅಂತ ಅನ್ಕೊಂಡಿದ್ದೀನಿ. ಬಯಾಲಜಿಲಿ ಮಾತ್ರ ಒಂದು 5 to 6 ಅಪ್ಲಿಕಬಲ್ ಲೆವೆಲ್ ಬಿಟ್ಟು ಕೆಮಿಸ್ಟ್ರಿನಲ್ಲಿ ಎಲ್ಲ ಎಕ್ಸ್ಪೆಕ್ಟೆಡ್ ಕ್ವಶನ್ ಕೊಟ್ಟಿದ್ದೀರಿ. ಎಲ್ಲ ರಿಸಲ್ಟ್ ದಿನ ಖುಷಿಯಾಗಿ ಕಮೆಂಟ್ ಮಾಡಿ, ಮ್ಯಾಮ್ ನಮ್ಗೆ ಇಷ್ಟು ಮಾರ್ಕ್ಸ್ ಬಂತು ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಡಿ. ಸೊ ಎಲ್ಲ ಕೀ ಆನ್ಸರ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ನಾವು ಹಾಕ್ತೀವಿ. ಅದನ್ನ ನೋಡಿ ಇವತ್ತೇ ಕಮೆಂಟ್ ಮಾಡಿ, ಮ್ಯಾಮ್ ನಮ್ಗೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಒಂದು ಖುಷಿಯಾಗಿ ನೆಕ್ಸ್ಟ್ ನಿಮ್ಮ ಲೆವೆಲ್ ಆಫ್ ಎಜುಕೇಶನ್ಗೆ ಚೆನ್ನಾಗಿ ಐಡಿಯಾನ ಪ್ಲಾನ್ ನ ತಗೊಂಡು ಒಳ್ಳೆ ಸ್ಟೆಪ್ ಆಫ್ ಎಜುಕೇಶನ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಮಕ್ಕಳೇ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.